Come on. Joyfully, Yeshu. ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಎಸ್ ಲಾರ್ಡ್, ಸುಂದರನು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು, ಸುಂದರನು ಯೇಸು. Yes, Lord. Hallelujah. Praise God. ಸಂತೋಷವಾಗಿದ್ದೀರಾ? ಓಕೆ, 1, 2, 3 ಜನಕ್ಕೆ ಮುಖ ತೋರಿಸಿ ಹೇಳ್ರಿ, ನೀನು ಆಶೀರ್ವಿಸಲ್ಪಟ್ಟವನು. ಇನ್ನೊಂದು ಮಾತು ಹೇಳ್ರಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ದೊಡ್ಡ ಸಂಗತಿಗಳನ್ನು ನೀನು ಕಾಣುವನಾಗಿದ್ದೆ. ಕಮಾನ್ ಕಮಾನ್ ಪ್ರೊಫೆಸರ್, ನೀವು ಹೇಳುವುದಾದರೆ ನೀವು ಕಾಣುತ್ತೀರಿ, ನೀವು ನಂಬುವುದಾದರೆ ನೀವು ಹೇಳುತ್ತೀರಿ, ನೀವು ಹೇಳುವುದಾದರೆ ನೀವು ನೋಡುತ್ತೀರಿ. ಹೇಳ್ರಿ ಕಮಾನ್, ದೊಡ್ಡ ಸಂಗತಿಗಳನ್ನು ನೀನು ನೋಡುವನಾಗಿದ್ದಿ. ಬಟ್ ಟರ್ನಲ್ಲಿ ಏನಾಯಿತು, ಕೆಲವರು ಗಾಡಿ ಸ್ಪೀಡ್ ಬಿಡ್ತಾರೆ, ಕಂಟ್ರೋಲ್ ಇರುವುದಿಲ್ಲ. ಇದು ಕಂಪ್ಲೀಟ್ ಮಾಡುವ ಪಲ್ಟಿ ಆಯಿತು. ಪಲ್ಟಿಯಾಗಿ ಎಷ್ಟು ಸುತ್ತು? 3 ಸುತ್ತು ತಿರುಗಿತ್ತು. ಅದು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಅದರಲ್ಲಿ ಎಲ್ಲರೂ ಪ್ರಾಯದವರಿದ್ದರು, ಯೌವನಸ್ಥರಿದ್ದದಲ್ಲ. ಬಟ್ ಯಾರಿಗೂ ಏನೂ ಆಗಲಿಲ್ಲ. ಪ್ರೈಸ್ ಗಾಡ್. ದೇವರು ತನ್ನ ದೂತರನ್ನು ದಂಡು ಇಳಿಸಿ, ದೂತರ ಅವನು ಕಾಪಾಡುತ್ತಾನೆ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ತನ್ನ ದೂತರಿಗೆ ಅಪ್ಪಣೆಗೊಟ್ಟಿದ್ದಾನೆ. ರೈಟ್? ಓಕೆ, ಇನ್ನು ಯಾರಾದರೂ ಟೆಸ್ಟಿಮನಿ ಇದ್ದರೆ ನಾವು ನೆಕ್ಸ್ಟ್ ನೋಡುವ. ಓಕೆ, ನಮ್ಮ ಗ್ಲಾನ್ ಬ್ರದರ್ ಟೆಸ್ಟಿಮನಿ ಕೊಡ್ತಾ ಇದ್ವಿ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟು. ಒಂದು ಟೆಸ್ಟಿಮನಿಯ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ. ರೈಟ್? ವಾಕ್ಯ ಅವನಲ್ಲಿ ಕೆಲಸ ಮಾಡಿದರೆ ನನ್ನಲ್ಲಿ ಕೂಡ ಕೆಲಸ ಮಾಡುತ್ತದೆ ಎಂಬ ಕಾನ್ಫಿಡೆನ್ಸ್ ಬರುತ್ತದೆ, ಎಂಬ ಧೈರ್ಯ ಒಳಗಿಂದ ಬರುತ್ತದೆ. ವಾಕ್ಯ ಪ್ರತಿಯೊಬ್ಬರಿಗೂ ಒಂದೇ ರೀತಿ. ರೈಟ್? ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಪರಿಸ್ಥಿತಿಗಳು, ಔಟ್ವರ್ಡ್ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಡಿಸ್ಕರೇಜ್ ಆಗಬೇಡ್ರಿ. ಮೊದಲು ಒಳಗಿಂದ ಏಳಲಿಕ್ಕೆ ಕಲಿಯಿರಿ. ದೇವರ ವಾಕ್ಯ ಹೇಳ್ತದೆ ಏನು? ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ, ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಫೈನಲಿ ಮೈ ಬ್ರದರನ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಪವರ್ ಆಫ್ ಹಿಸ್ ಮೈಟ್. ಪವರ್ ಆಫ್ ಹಿಸ್ ಮೈಟ್ ಅಂತ ಬೈಬಲ್ ಹೇಳ್ತದೆ. ರೈಟ್? ಫೈನಲಿ ಮೈ ಬ್ರದರನ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ದ ಪವರ್ ಆಫ್ ಹಿಸ್ ಮೈಟ್. ಪವರ್ ಆಫ್ ಹಿಸ್ ಮೈಟ್. ಪವಿತ್ರ ಆತ್ಮನ ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದರೆ, ಹಿ ಇಸ್ ದ ಸ್ಪಿರಿಟ್ ಆಫ್ ಮೈಟ್. ಹಳೆ ಒಡಂಬಡಿಕೆಯಲ್ಲಿ ಅದು ಕೆಲಸ ಮಾಡ್ತಿದ್ದು. ಓಕೆ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಕೆಲಸ ಮಾಡುತ್ತದೆ? ರೈಟ್? ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಕುರಿ ಕಾಯುತ್ತಿರುವಾಗ ನಾವು ನೋಡ್ತೇವೆ, ಒಂದು ಸಿಂಹ ಅಥವಾ ಕರಡಿ ಬಂದು ಕುರಿಯನ್ನು ಕದಿಲಿಕ್ಕೆ ಬಂದರೆ
ಅವನು ಅದರ ಗಡ್ಡ ಹಿಡಿದು ಅದನ್ನು ಕೊಂದು ಓಕೆ ಆ ಕುರಿಯನ್ನು ತಪ್ಪಿಸಿ ತರ್ತಿದ್ದಂತೆ. ಸಿಂಹದ ಸ್ಟ್ರೆಂತ್ ಎಷ್ಟಿದೆ, ಕರಡಿಯ ಸ್ಟ್ರೆಂತ್ ಎಷ್ಟಿದೆ? ಅವನು ಹೇಳಿಲ್ಲ ಬಾಲ ಹಿಡಿದು ಅಂತ ಹೇಳಲಿಲ್ಲ, ಅಲ್ಲಿ ಬೈಬಲಲ್ಲಿ ಬರೆದಿದೆ ಗಡ್ಡ ಹಿಡಿದು. ಸೌಲನ ಹತ್ರ ಟೆಸ್ಟಮನಿ ಕೊಡುವಾಗ ಹೇಳ್ತಾನೆ, ಈ ಕರಡಿ ಮತ್ತು ಸಿಂಹದ ದವಡೆಗೆ ತಪ್ಪಿಸಿದ ದೇವರು ನನ್ನನ್ನು ಈ ಫಿಲಿಸ್ಟಿಯನ ಕೈಯಿಂದಲೂ ಕೂಡ ತಪ್ಪಿಸಲು ಶಕ್ತನು. ಇವನ್ ಸಂಸೋನ್ ಏನು? ಸಂಸೋನ್ ಯಾವ ಜಿಮ್ಮಿಗೆ ಹೋಗ್ತಿರ್ಲಿಲ್ಲ. ಸಂಸೋನು ಸ್ಕಿನ್ನಿ ಫೆಲೋ. ಸಂಸೋನ್ ಇಲ್ಲಿ ಪಿಕ್ಚರಲ್ಲಿ ನೀವು ನೋಡಿದ್ದು, ಅವನು ಇಲ್ಲಿ ಈಗದ ಜಿಮ್ಮಿಗೆಲ್ಲ ಹೋಗಿ ಮಸಲ್ಸ್ ಎಲ್ಲ ಬಿಲ್ಡ್ ಮಾಡಿ ಸಂಸೋನನ್ನು ಆಕ್ಟ್ ಮಾಡ್ತಾನೆ. ಸಂಸೋನನ ಬಲ ತೋಳು ಬಲ ಅಲ್ಲ. ಸಂಸೋನ ಮಸಲ್ ಮ್ಯಾನ್ ಅಂತ ಬೈಬಲ್ ಹೇಳುವುದಿಲ್ಲ. ಸಂಸೋನ್ನಲ್ಲಿ ಸ್ಪಿರಿಟ್ ಆಫ್ ಮೈಟ್ ವರ್ಕ್ ಮಾಡ್ತಿತ್ತು. ಸ್ಪಿರಿಟ್ ಆಫ್ ಮೈಟ್. ಅದಕ್ಕೋಸ್ಕರ ಒಂದು ದವಡೆ ಹಿಡಿದು ಅವನು ಒಂದು ದವಡೆಯಿಂದ 1,000 ಫಿಲಿಸ್ಟಿಯರನ್ನು ಕೊಲ್ತಾನೆ. ಅವನು ಫಿಲಿಸ್ಟಿಯರ ಕೈಯಲ್ಲಿ ಈಟಿ, ಬರ್ಜಿ, ಗುರಾಣಿ ಎಲ್ಲ ಇತ್ತು. ಬಟ್ ಇವನ ಕೈಯಲ್ಲಿ ಕೇವಲ ಒಂದು ದವಡೆ. ಆಲೋಚನೆ ಮಾಡ್ರಿ ಯಾವ ರೀತಿ ಅವನು ಹೊಡೆದಿದ್ದಾನಂತ. ಒಂದೇ ಯುದ್ಧದಲ್ಲಿ ಒಬ್ಬನೇ. ಯಾವುದು ಅದಕ್ಕೆ ಅವರಿಗೆ ಫಿಲಿಸ್ಟಿಯರಿಗೆ ಬಹಳ ಟೆನ್ಷನ್ ಆಯಿತು, ಇವನ ಶಕ್ತಿಯ ರಹಸ್ಯ ಏನು ಅಂತ. ಅದಕ್ಕೋಸ್ಕರ ದಿಲೈಲನನ್ನು ಡಿಸೀವ್ ಮಾಡಿ ಕಳಿಸ್ತಾರೆ ಅವರು. ಅವನ ಹತ್ರ ಕೇಳು, ನಿನ್ನ ಶಕ್ತಿಯ ರಹಸ್ಯ ಏನು ಹೇಳಿ. ನಮ್ಮ ಶಕ್ತಿಯ ರಹಸ್ಯ ಏನು? ಕಮಾನ್ 2-3 ಜನ ಕೇಳಿ, ನಮ್ಮ ಶಕ್ತಿಯ ರಹಸ್ಯ ಏನು? ಕಮಾನ್ ಹೇಳ್ರಿ, ನಮ್ಮ ಶಕ್ತಿಯ ರಹಸ್ಯ ಏನು? ನಮ್ಮ ಶಕ್ತಿಯ ರಹಸ್ಯ ಕರ್ತನು. ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಡೇವಿಡ್ 18ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಕಮಾನ್ ಹೇಳ್ರಿ, ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ನೋ ಮ್ಯಾನ್ ಈಸ್ ಮೈ ಸ್ಟ್ರೆಂತ್. No business is my strength. Lord is my strength. Come on, declare it. Lord is my strength. ನಿಮ್ಮ ಹತ್ರ ಪೊಸಿಷನ್ ಇರ್ಬೋದು, ದಟ್ ಪೊಸಿಷನ್ ಇಸ್ ನಾಟ್ ಯುವರ್ ಸ್ಟ್ರೆಂತ್. ನಿಮ್ಮ ಪೊಸಿಷನ್ ಸ್ಟ್ರೆಂತ್ ಅಲ್ಲ, ನಿಮ್ಮ ಬಿಸ್ನೆಸ್ ಸ್ಟ್ರೆಂತ್ ಅಲ್ಲ, ನಿಮ್ಮ ಫೈನಾನ್ಷಿಯಲ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಅದು ಸ್ಟ್ರೆಂತ್ ಅಲ್ಲ. ದೊಡ್ಡ ಮಿನಿಸ್ಟ್ರಿ ಇರುವುದು ಅದು ನಮ್ಮ ಸ್ಟ್ರೆಂತ್ ಅಲ್ಲ. ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಕಮ್ ಆನ್, ಡಿಕ್ಲೇರ್ ಇಟ್. ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಯೆಹೋವನೇ ನನಗೆ ಬಲವಾಗಿದ್ದಾನೆ. ಯಾವಾಗ ಆತನನ್ನು ನೀವು ಬಲ ಮಾಡುತ್ತೀರಿ, ಆತನ ಬಲವನ್ನು ನೀವು ಆಶ್ರಯಿಸ್ತೀರಿ, ಉಳಿದ ಎಲ್ಲ ಬಲಗಳ ಮೇಲೆ ಈ ಬಲ ದೊರೆತನ ಮಾಡುತ್ತದೆ. ನಾವು ದೇವರನ್ನು ನಮ್ಮ ಸಾಮರ್ಥ್ಯವನ್ನು ಮಾಡದೆ ಬೇರೆ ಯಾವುದನ್ನಾದ್ರೂ ನಾವು ಸಾಮರ್ಥ್ಯ ಮಾಡಿದರೆ ಅದರಲ್ಲಿ ಸೈತಾನ ಆಟ ಆಡ್ತಾನೆ. ಕೆಲವರು ಹೇಳ್ತಾನೆ ನೋಡಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಮಾರೆ ಅಂತ. ನಮ್ಮ ಯಾವಾಗಲೂ ಸ್ಟ್ರೆಂತ್, ಸಾಮರ್ಥ್ಯ ದೇವರಾಗಿರ್ಬೇಕು. ಕೆಲವ್ರದ್ದು ಸ್ವಲ್ಪ ಹಣ ಆದ ಕೂಡಲೇ ಅವರಿಗೆ ದೇವರ ನೆನಪು ಬರುವುದಿಲ್ಲ. ಹಣ ನನ್ನ ಸ್ಟ್ರೆಂತ್. ಬೈಬಲ್ ಹೇಳ್ತಾನೆ, ಐಶ್ವರ್ಯವಂತನು ತನ್ನ ಹಣವನ್ನು, ಧನವನ್ನು ಬಲವಾದ ಕೋಟೆ ಎಂದು ನಂಬುತ್ತಾನಂತೆ. ದಾವೀದ ಹಾಗೆ ಹೇಳಲಿಲ್ಲ. 18ನೇ ಕೀರ್ತನೆ, ಯೆಹೋವನು ನನಗೆ ಕೋಟೆಯು ದುರ್ಗವಾಗಿದ್ದಾನೆ. ಓದಿದ್ದೀರಾ? ಓದಿರಿ 18ನೇ ಕೀರ್ತನೆ ಓದಿ. ಕೀರ್ತನೆ 18. ಸಿ, ಐ ವಿಲ್ ಲವ್ ಯು ಓ ಲಾರ್ಡ್ ಮೈ ಸ್ಟ್ರೆಂತ್. ಸಿ, ನನ್ನ ಬಲವಾಗಿರುವ ಯೆಹೋವನೇ ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ನೆಕ್ಸ್ಟ್, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ನೀವು ಯಾವಾಗಲೂ ಹೇಳಬೇಕು, ಯೆಹೋವನು ನನ್ನ ಕೋಟೆಯು, ಬಂಡೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯು, ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ಬಟ್ ಐಶ್ವರ್ಯವಂತ ಮನುಷ್ಯ ಏನಂತಾನಂತೆ? 18ನೇ ಅಧ್ಯಾಯ 11ನೇ ವಚನ, ಜಾನೋಕ್ತಿ 18:11. ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು, ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ಳುತ್ತಾನೆ. ಅದಕ್ಕೋಸ್ಕರ ಅವರ ಬಿಸ್ನೆಸ್ ಕಡೆಗೆ ಕೊಲ್ಯಾಪ್ಸ್ ಆಗುವುದು. ರೈಟ್? ಅದಕ್ಕೋಸ್ಕರ ಸಡನ್ಲಿ ಹೀಗೆ ಹೋದವರು ಹೀಗೆ ಜುಪ್ ಅಂತ ಕೆಳಗೆ ಬರುವುದು.
ಲೈಫ್ ಲಾಂಗ್ ನಾವು ಈ ಲೋಕದಲ್ಲಿ ಇರುವಾಗ ನಿತ್ಯತ್ವಕ್ಕೆ ದೇವರೇ ನಮಗೆ ಸ್ಟ್ರೆಂತ್ ಆಗಿದ್ದಾನೆ, ದೇವರೇ ನಮಗೆ ಬಲವಾಗಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನನ ತಂತ್ರ ಉಪಾಯ ಹೇಳ್ರಿ, ತಂತ್ರ ಉಪಾಯ. ತಂತ್ರ ಅಂದರೆ ಏನು? ಸ್ಟ್ರಾಟರ್ಜಿ, ಡಿಸೆಪ್ಷನ್, ಸ್ಕೀಮ್, ರೈಟ್? ಡಿಸೆಪ್ಷನ್. ಸಡನ್ಲಿ ನಿಮ್ಮ ಫೋಕಸ್ ದೇವರ ಮೇಲೆ ಇದ್ದದ್ದು ಸಡನ್ಲಿ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಅಥವಾ ಯಾರೋ ಒಂದು ಜನಬಲದ ಮೇಲೆ, ಹಣಬಲದ ಮೇಲೆ, ಬ್ಯಾಂಕ್ ಬ್ಯಾಲೆನ್ಸ್ನ ಮೇಲೆ, ರೈಟ್? ಅಥವಾ ನಿಮ್ಮ ಸೆಕ್ಯೂರ್ ಕೆಲಸದ ಮೇಲೆ, ಅಥವಾ ನಿಮ್ಮ ಇನ್ಫ್ಲುಯೆನ್ಸ್ನ ಮೇಲೆ ಮೆಲ್ಲ ಹೋಗ್ತದೆ. ಸೈತಾನ ಡೈವರ್ಟ್ ಮಾಡ್ತಾನೆ, ತಿರುಗಿಸ್ತಾನೆ ಫೋಕಸ್. ಆತನು ತಂತ್ರಿ, ರೈಟ್? ಆತನು ಡಿಸೀವ್ ಮಾಡುತ್ತಾನೆ. ಬಟ್ ನಮ್ಮ ಹಾರ್ಟ್ ಯಾವಾಗಲೂ ಆತನನ್ನೇ ಆತುಕೊಳ್ಳಬೇಕು. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಯಾಕೆ? ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವರಾಗಿದ್ದೇವೆ. ಹೋರಾಟ ಅಂದರೆ ಸೈತಾನಿಗೆ ನಮ್ಮ ಮೇಲೆ ಏನು ಅಧಿಕಾರ ಇಲ್ಲ. ಅವನ ಅಧಿಕಾರವನ್ನು ಯೇಸು ಸ್ವಾಮಿ ಕತಾರ್ಜ ಅಂದರೆ 0 ಮಾಡಿದ್ದಾನೆ. ಬಟ್ ಇಲ್ಲಿ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡೋರಾಗಿದ್ದೇವೆ. ನೆಕ್ಸ್ಟ್, ಆದದರಿಂದ ಹೇಳ್ರಿ, ಆದದರಿಂದ. ಇಲ್ಲಿ ಉತ್ತರ ಇದೆ, ಆದದರಿಂದ ಹೇಳ್ರಿ, ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಕಠಿಣ ಯುದ್ಧದ ದಿವಸ ಇದೆ. Therefore take up the whole armor of God that you may be able to withstand in the evil day. Every day is not evil day. ಸಡನ್ಲಿ ಈವಿಲ್ ಡೇ ಬರುವಾಗ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿದ್ದೀರಾ? ರೈಟ್? ಎಲ್ಲ ಸಮಾಧಾನ ಇರುವಾಗ ನಮಗೆ ಪ್ರೇಯರ್ ಮಾಡಲಿಕ್ಕೆ ಸಮಯ ಇಲ್ಲ, ಮೆಡಿಟೇಟ್ ಮಾಡಲಿಕ್ಕೆ ಸಮಯ ಇಲ್ಲ, ಆರಾಧನೆಗೆ ಬರಲಿಕ್ಕೆ ಸಮಯ ಇಲ್ಲ. ಫುಲ್ಲು ನಾವು ಬ್ಯುಸಿ ಎಂಜಾಯ್ ಮಾಡೋದರಲ್ಲಿ, ರೈಟ್? ಸಡನ್ಲಿ ಈವಿಲ್ ಡೇ ಬರುವಾಗ ನಿಲ್ಲಿಕ್ಕೆ ಆಗುದಿಲ್ಲ. ಎಲ್ಲ ಡೋರ್ಗಳು ಬಂದಾಗ್ತವೆ. Discouragement and fear is connection to the demons to close the door. When you arise in the spirit, ಅವಾಗ ನೀವು ಆತ್ಮದಲ್ಲಿ ಏಳುತ್ತೀರಿ, ಇಟ್ ಈಸ್ ಕನೆಕ್ಟಿಂಗ್ ಟು ದ realm of the angels. ಏಂಜಲ್ಸ್ಗಳು ನಿಮಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ಸಡನ್ಲಿ ಪರಿಸ್ಥಿತಿಗಳು ಬದಲಾಗುತ್ತವೆ. ದಾವೀದನ ಪರಿಸ್ಥಿತಿ ಇಮ್ಮಿಡಿಯೇಟ್ಲಿ ಬದಲಾಯಿತು. ಯಾವಾಗ? ಅವನು ಒಳಗಿಂದ ತನ್ನನ್ನು ಬಲಪಡಿಸಿಕೊಂಡಾಗ ಇಮ್ಮಿಡಿಯೇಟ್ಲಿ 600 ಜನರು ಶಾಂತವಾದರು. ಹೋದವರು ಕಲ್ಲುಗಳು ಟಕ್ ಕೆಳಗೆ ಬಿತ್ತು, ಸಡನ್ಲಿ ಬಂದರು. ದಾವೀದನು ಎಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ. ದಾವೀದನು ಚೇಂಜ್ ಮಾಡ್ಲಿಕ್ಕೆ ಹೋದದ್ದು ಇಲ್ಲಿ. ದಾವೀದನು ದೇವರ ಸನ್ನಿಧಾನದಲ್ಲಿ ತನ್ನನ್ನು ಬದಲಾಯಿಸಿದ, ತನ್ನನ್ನು ಬಲಪಡಿಸಿದಾಗ ಪರಿಸ್ಥಿತಿಗಳು ಬದಲಾದವು. ಅದರಿಂದ ಡಿಸ್ಕರೇಜ್ಮೆಂಟ್ ಅನ್ನು ಎಂಟರ್ಟೈನ್ ಮಾಡಬೇಡ್ರಿ. ಸೆಲ್ಫ್ ಪಿಟಿ ಅಂತ ಹೇಳ್ತಾರೆ, ನಿನ್ನ ಬಗ್ಗೆ ನಿನಗೆ ಪಾಪ ಹೇಗೆ, ಅದನ್ನು ಎಂಟರ್ಟೈನ್ ಮಾಡಬೇಡ್ರಿ, ಅದು ಡಿಸೀವ್ ಮಾಡುತ್ತದೆ. ರೈಟ್? ಅದಕ್ಕೆ ಏನು ಮಾಡಬೇಡ್ರಿ, ಎಂಟರ್ಟೈನ್ ಅಂದರೆ ಮನೋರಂಜನೆ ಅಂದರೆ ಅದಕ್ಕೆ ಅವಕಾಶ ಕೊಡಬೇಡ್ರಿ. ರೈಟ್? ಅದಕ್ಕೆ ಖುಷಿ ಪಡಿಸಬೇಡ್ರಿ, ಬಾ ನನ್ನನ್ನು ಸೇವಿಸು ಅಂತ. ರೈಟ್? ನಿಮ್ಮ ಬಗ್ಗೆ ತುಂಬ ಪಾಪ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನೀನು ಹೇಳಬೇಕಾಗಿಲ್ಲ, ಐ ನೋ ಹೂ ಐ ಆಮ್. ರೈಟ್?
ಮತ್ತು ಲಾಸ್ಟಿಗೆ ನೀನು ಎಷ್ಟು ಪಾಪ ಯಾರಿಗೋಸ್ಕರ ಬದುಕುವುದು ನೀನು? ಫ್ಯಾನ್ ನೋಡುವಾಗ ಬುದ್ಧಿ ಬರ್ಬೋದು, ಏನು ಏತ್ ಪಾಪ ಅನ್ಸುತ್ತೆ. ಅವರಿಗೆ ಬುದ್ಧಿ ಬರುವುದಿಲ್ಲ, 1 ತಿಂಗಳಲ್ಲಿ ಮರೆತು ಬಿಡ್ತಾರೆ ಅವರು. ಹಲೋ, ಕೇಳ್ತಾ ಇದ್ದೀರಿ ಇಲ್ಲಿ? 1 ತಿಂಗಳಲ್ಲಿ ಮರೆತು ಬಿಡ್ತಾರೆ ಅವರು. ಹೆಚ್ಚಂದ್ರೆ 6 ತಿಂಗಳು. ಅದಕ್ಕೋಸ್ಕರ ದೇವರು ಕೊಟ್ಟ ಈ ಪ್ರೇಷಸ್ ಅಮೂಲ್ಯವಾದ ಜೀವಿತವನ್ನು ಸೈತಾನ್ನ ಥಾಟ್ಗಳಿಗೆ ಎಂಟರ್ಟೈನ್ ಮಾಡಿ ನೀವು ಬಿಟ್ಟುಕೊಡ್ಬೇಡ್ರಿ. ಹೇಳಿರಿ, ಕಮಾನ್ ಹೇಳಿರಿ, ಏಳು. ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ ನಂತರ ನಿಮ್ಮ ಆತ್ಮವು ದೇವರ ಆತ್ಮವು ಒಂದು ಆತ್ಮವಾಗಿದೆ. ಹೇಳ್ರಿ, ಒಂದು ಆತ್ಮವಾಗಿದೆ. ಓಕೆ, ಇನ್ನೊಂದು ಟೆಸ್ಟ್ ಮನಿ ಅವರು ಕೊಟ್ಟರು. ಮೈಗ್ರೇನ್ ಇತ್ತು. ಮೈಗ್ರೇನಿಗೆ ಅವರು ಮಾತಾಡಿದರು. ಮೈಗ್ರೇನ್ ನೀವು ಮಾತಾಡಿದರೆ ನಿಮ್ಮ ಮಾತನ್ನು ಕೇಳ್ತದೆ, ರೈಟ್? ನೀವು ಯಾವಾಗ ಒಳಗಿಂದ ಹೇಳ್ತೀರಿ, ಮೈಗ್ರೇನ್ನ ಮೇಲೆ ನೀವು ಡೊಮಿನೇಟ್ ಮಾಡುತ್ತೀರಿ. ಡೋಂಟ್ ಬಿಲೀವ್. ಈಗ ಎಷ್ಟು ಸಮಯ ಆಯಿತು ಮೈಗ್ರೇನ್ ನಿಮಗೆ ಹೋಗಿ? ಎಲ್ಲಿದ್ದಾರೆ ಅವರು? 2 years ಆಯಿತು, ಇನ್ನು ಬರುವುದಿಲ್ಲ. ಯಾಕೆ ಹೇಳ್ತೇನೆ ಗೊತ್ತಾ ಇನ್ನು ಬರುವುದಿಲ್ಲ ಅಂತ? ಯಾವಾಗಲೊಂದು ಗುರಾಣಿಯನ್ನು ಹಿಡಿಯಿರಿ. ಯಾವುದು ಗುರಾಣಿ ಗೊತ್ತಾ? ಕೀರ್ತನೆ 91 ಓದಿ. ಕೀರ್ತನೆ 91 3-4ನೇ ವಚನ. ನಿನ್ನನ್ನು ಬೇಟೆಗಾರನ ಬಲೆಯಿಂದ ಮಾನಕರವಾದ ತಪ್ಪಿಸುವನು ಆತನೇ. ನೆಕ್ಸ್ಟ್, ಆತನನ್ನು ತನ್ನ ರೆಕ್ಕೆಗಳನ್ನು ದುದಿಗಿರು, ತನ್ನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ. ಆತನ ಸತ್ಯತೆಯು ನಿನಗೆ ಕೇಡಿಯೂ ಗುರಾಣಿಯೂ ಆಗಿದೆ. He shall cover you with his feathers and under his wings you shall take refuge. His truth, come on, his truth, come on, his truth, come on, his truth shall be your shield and buckler. ಆತನ ಸತ್ಯತೆ ಅಂದರೆ ವಾಕ್ಯ. ಸತ್ಯ ಹೇಳುತ್ತದೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಇದನ್ನು ಯಾವಾಗಲೂ ಮೈಗ್ರೇನ್ ಬರುವವರೆಗೆ, ಸಿಂಪ್ಟಮ್ಸ್ ಬರುವವರೆಗೆ ಕಾಯಬೇಡ್ರಿ. ಎವ್ರಿ ಡೇ ಗುರಾಣಿಯನ್ನು ಶಾರ್ಪ್ ಮಾಡ್ರಿ, ಎವ್ರಿ ಡೇ ಗುರಾಣಿಯನ್ನು ಹಿಡೀರಿ. ನಾನು ಸಿಕ್ಕು ಬೀಳದಿದ್ದರೂ ಎವ್ರಿ ಡೇ ನಾನು ನನ್ನ ಗುರಾಣಿಯನ್ನು ಶಾರ್ಪ್ ಮಾಡ್ತೇನೆ. ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ನನ್ನ ಸರ್ವಾಯುಧಗಳನ್ನು ಧರಿಸ್ತೇನೆ. ಯಾವ ಯುದ್ಧಕ್ಕೆ ಹೋಗುವ ರಾಜ ಸುಮ್ಮನೆ ಎದ್ದುಕೊಂಡು ಹೋಗ್ತಾನೆ ನಂಗ? ರೈಟ್? ಹೊರಗೆ ಹೋಗುವಾಗ ಫುಲ್ ಸರ್ವಾಯುಧಗಳನ್ನು ಧರಿಸಿಕೊಂಡು ಹೋಗ್ತಾನೆ ಅವನು. ರೈಟ್? ಸರ್ವಾಯುಧಗಳನ್ನು ಧರಿಸುವುದು ಹೇಗೆ? ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಕೇಡುಕನ ಅಗ್ನಿ ಬಾಣಗಳನ್ನು ನೀವು ಆರಿಸಲಿಕ್ಕೆ ಶಕ್ತರಾಗಿದೆ. ಐ ಆಮ್ ಬೋರ್ನ್ ಆಫ್ ಗಾಡ್. ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ನಂಬಿಕೆ, ನಂಬಿಕೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಸೈತಾನ ಹೇಳ್ತಾನೆ, ಅಗ್ನಿ ಬಾಣ ಬಿಡ್ತಾನೆ. ಅವ ಪೋತುಂಡು ಬೊಕ್ಕ ಬರ್ಪುಂಡವು ಸುಳ್ಳು ಹೇಳ್ತಾನೆ. ಬಟ್ ನಿಮ್ಮ ಹತ್ರ ಏನಿರ್ಬೇಕು? ಅವು ಪೋತುಂಡು ನನ್ನ ಬರ್ಪುಜಿ ಅತ್ತು ನಿಕ್ಕು ವಿಷಯ ಗೊತ್ತುಂಡ ಇನ್ ಲೆಕ್ಕ ಒಂದು ಟೆಸ್ಟ್ ಮನಿ ಗುರ್ತೀನಿ ಆಯಗ ಬೊಕ್ಕ ಬತ್ತುಂಡು ಆಯಗ ಬರು ಎಂಕ್ ಬರ್ಪುಜಿ. ಅದು ಅವನ ನಂಬಿಕೆ, ಇದು ನನ್ನ ನಂಬಿಕೆ. ರೈಟ್? ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಮೈಗ್ರೇನ್ ನಲ್ಲಿ ಮಲಗಿದರು, ನಾನು ಆರೋಗ್ಯದಲ್ಲಿ ಜೀವಿಸಬಹುದು. ನಿಮ್ಮ ಗುರಾಣಿ ಇಟ್ಕೊಳ್ರಿ. ಅದರ ಅರ್ಥ 10,000 ಮಂದಿಗೆ ಶಾಪ ಕೊಡುವುದಲ್ಲ ನೀನು. ಬಟ್ ಬರ್ಬಹುದು. ನಾನು ರಕ್ಷಣೆ ಹೊಂದಿದಾಗ ತುಂಬ ಮಂದಿ ಹೇಳಿದ್ರು, ಅವು 4 ದಿನ ಗೊಬ್ಬಿಯ ಒಮ್ಮೆತೆ. ರೈಟ್? ಇತ್ತೆ ಒಂದು ಇಮೋಷನಲ್ ಹೋಗ್ತಾನೆ, ಎಲ್ಲ ಕಡೆಗೆ ಸುವಾರ್ತೆಯನ್ನು ಹೇಳ್ತಾನೆ. ನಾನು ಸಹ ನೋಡಿದ್ದೇನೆ, ಪ್ರೇಯರ್ ಮೀಟಿಂಗ್ಗೆ ಹೋಗ್ತಾರೆ, 1 ವಾರ ಬುಕ್ ಇರ್ತಾರೆ. ನಾನು ಯಾವತ್ತೂ ಹಾಗೆ ಆಗಲಿಲ್ಲ. ಒಮ್ಮೆ ನಾನು
ಬುಗ್ಗಾದವು ಬುಗ್ಗೆ ಇದ್ದೇನೆ. ನಾನು ಹೇಳಿದೆ, ನನ್ನ ಮಗ್ಗುಲಲ್ಲಿ 1000 ಜನರು ಬೆಂಕಿ ಆರಿ ಹೋದ್ರು, 10,000 ಜನರದ್ದು ಬೆಂಕಿ ನಂದಿ ಹೋದ್ರು, ನನ್ನ ಬೆಂಕಿ ಯಾವಾಗಲೂ ಉರಿತಾ ಇರ್ತದೆ. ನಾನು ಆ ರೀತಿ ತೆಗೆದುಕೊಂಡೆ. ಇನ್ನು ಸ್ವಲ್ಪ ಡೀಪ್ ಹೋದೆ. ನನ್ನ ಮಗ್ಗುಲಲ್ಲಿ 1000 ಸೇವಕರು ನಂಬಿಕೆಯನ್ನು ಬಿಟ್ಟರು, 10,000 ಸೇವಕರು ನಾನು ನಂಬುವುದಿಲ್ಲ ಅಂತ ಹೇಳಿದ್ರು. ಸ್ಟಿಲ್ ಐ ಬಿಲೀವ್. ಇನ್ನು ಸ್ವಲ್ಪ ಡೀಪ್ ಹೋದೆ. ನನ್ನ ಮಗ್ಗುಲಲ್ಲಿ 1000 ಸಭೆಗಳು ಸ್ಟಾಪ್ ಆದರು, 10,000 ಸಭೆಗಳು ಇಲ್ಲ ಅಂತ ಹೇಳಿದ್ರು. ಸ್ಟಿಲ್ ಐ ರಿಮೈನ್ ಇನ್ ದ ವರ್ಡ್. ಹಲ್ಲೆಲೂಯಾ. ಬಟ್ ನಿಮ್ಮ ಒಳಗೆ ವಾಕ್ಯವನ್ನು ನೀವು ಅರಿಕೆ ಮಾಡೋದು ಯಾಕಂತ ಹೇಳಿದ್ರೆ, ನಿಮ್ಮ ಗುರಾಣಿಯನ್ನು ನೀವು ಹಿಡಿಯುವಂಥದ್ದು. ಗುರಾಣಿ, ರೈಟ್? ಗ್ಲಾನ್ ಬ್ರದರ್ಗೆ ಏನು ಹೇಳಲಿಲ್ಲ. ಗ್ಲಾನ್ ಬ್ರದರ್, ಏಳು ನಿನ್ನ ಗುರಾಣಿಯನ್ನು ಹಿಡಿ ಅಷ್ಟೇ. ಅರೈಸ್, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಒಳಗಿಂದ ಎದ್ದ ಗುರಾಣಿ ಸಟ್ 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 ಓಪನ್ ಆಯಿತು, ಪರಿಸ್ಥಿತಿ ಚೇಂಜ್ ಆಯಿತು. ರೈಟ್? ದಿಸ್ ಎಕ್ಸಾಂಪಲ್. ಅವರು ಇನ್ನೊಂದು ವಾಕ್ಯ ಹೇಳಿದರು, ನೀರಾಲ್ನ ಟೆಸ್ಟಮನಿ. ನೀರಾಲಾಗ ಟೆಸ್ಟಮನಿ ಕೊಡುವಾಗ ಎಷ್ಟು ವರ್ಷದವನವನು? ಈಗ ನೀರಾಲ್ನಿಗೆ 12 ವರ್ಷ. ಎಲ್ಲಿದ್ದಾನೆ ನೀರಾಲ್? ಬಾ, ನೀರಾಲಿದ್ದಾನೆ. ಕಮ್ 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 ಕಮ್. ನೀರಾಲ್ ಈಗ 7ನೇ ಕ್ಲಾಸಲ್ಲಿ. ನೀರಾಲ್ ಈಗ 12 ವರ್ಷ. ನೀರಾಲ್ 6 ವರ್ಷ. ಎಷ್ಟು ವರ್ಷ ಇರುವಾಗ ನೀನು ಫಸ್ಟ್ ಸಾಂಗ್ ಬರೆದದ್ದು? 4. 4 ವರ್ಷದವನ ಇರುವಾಗ ನನ್ನ ವಾಕ್ಯಗಳನ್ನು ಕೇಳಿ, ಮೆಸೇಜನ್ನು ಕೇಳಿ, ಆ ಮೆಸೇಜಿನ ಬೇಸಿನ ಮೇಲೆ ಅವನು ಸಾಂಗ್ ಬರೆದಿದ್ದಾನೆ. ಎಷ್ಟು ಮಂದಿ ಕೇಳಿದ್ದೀರಿ? ನಿನ್ನ ವಾಕ್ಯದಿಂದಲೇ ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ಹಾಡಿ, ನೀವು ಹಾಡಿ. ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಜೀವವು. ಹಲ್ಲೆಲೂಯಾ. ಅವನು ತನ್ನನ್ನು ಗೋಟಿ ಹಾಡುವ ಹುಡುಗನಾಗಿ ನೋಡಲಿಲ್ಲ. ಅವನು 4 ವರ್ಷದವನಾಗಿರುವಾಗ ಈ ವಾಕ್ಯ ನನ್ನಲ್ಲಿ ಕೆಲಸ ಮಾಡುತ್ತದೆ ಅಂತ ನಂಬಿದ. ವಾಕ್ಯವನ್ನು ಆಕ್ಟ್ ಮಾಡಿದ, ಅದರ ರಿಸಲ್ಟ್ ಅನ್ನು ನೋಡಿದ. ಒಂದು ದಿನ ಅವನಿಗೆ ಸಿತ ಬಂತು, ಶಿತ ಆಯಿತು. ನೋಡಿ ಎಷ್ಟು ಯಥಾರ್ಥ ನೋಡಿ. ಅವನು 100%, ಅವನ ಒಳಗೆ ಬೇರೆ ಏನಿಲ್ಲ, ಖಾಲಿ ನೇರ ವಾಕ್ಯ ಹೋಗ್ತದೆ. ಒಬ್ಬ 20 ವರ್ಷದಲ್ಲಿ ರಕ್ಷಣೆಗೆ ಬಂದರೆ ಅವನ ಒಳಗೆ ತುಂಬ ಓಲ್ಡ್ ತುಂಬಿರ್ತದೆ, ರಿಲಿಜನ್ ತುಂಬಿರ್ತದೆ. ಅದನ್ನು ಹೊರಗೆ ತೆಗಿಬೇಕಾದರೆ 1-2 ವರ್ಷ ಬೇಕು. ಒಂದು ಟೀ ಕಪ್ಪಲ್ಲಿ ಕಾಫಿ ಆಗ್ತಾನೆ ಅಂತ ಹೇಳಿದ್ರೆ ಮೊದಲು ಟೀ ಖಾಲಿ ಮಾಡಬೇಕು, ಮತ್ತೆ ಕಾಫಿ ಆಗಬೇಕು. ಖಾಲಿ ಕಪ್ಪಲ್ಲಿ ನೇರವಾಗಿ ಕಾಫಿ ಹಾಕ್ಬೋದು. ರೈಟ್? ಅವನಿಗೆ ಶೀತ ಬಂತು. ಶೀತಕ್ಕೆ ಹೇಳಿದೆ, ಶೀತವೇ ಕೇಳು, ನಿನಗೆ ನನ್ನ ದೇಹದ ಮೇಲೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಿನಗೆ ನಾನು ಅಪ್ಪಣೆ ಕೊಡ್ತಾ ಇದ್ದೇನೆ. ನಿನಗೆ ಈ ದೇಹದ ಮೇಲೆ ಅಧಿಕಾರ ಇಲ್ಲ. ಯೇಸು ನಾಮದಲ್ಲಿ ನಿನಗೆ ಅಪ್ಪಣೆ ಇದೆ, ನೀನು ತಲ್ವಾರಿ ಕುರುಜೆಗೆ ಹೋಗು. ಅವನಿಗೆ ಆಗ ಕಾ ಉಚ್ಚಾರ ಬರ್ತಿರ್ಲಿಲ್ಲ. ಏನು ಉಚ್ಚಾರ ಮಾಡ್ತಿದ್ದವನು? ತಾ. ಈಗ ಕಾ ಮಾಡು. ಸಿ, ಮೊಲೆ ಕೂಸುಗಳು ಮತ್ತು ಬಾಲಕರ ಬಾಯಿಂದ ನೀನು ಬಲವಾದ ಸಾಕ್ಷಿಯನ್ನು ಉಂಟು ಮಾಡಿದಿ. ಮೊಲೆ ಕೂಸು, ಅವನು ಮೊಲೆ ಬಿಟ್ಟು ಒಂದು ವರ್ಷ ಆದದ್ದು ಮಾತ್ರ ಅಲ್ಲ, ನ್ಯಾಚುರಲ್ ಮೊಲೆ. ಇವತ್ತು ಸ್ಪಿರಿಚುವಲ್ ಮೊಲೆ 20 ವರ್ಷ ಆದ್ರೂ ಬಿಡ್ಲೇ ಇಲ್ಲ ನನಗೆ. ರೈಟ್? ಶೀತ ಹೋಯ್ತು ಅವನದ್ದು. ಮತ್ತೊಂದು 3-4 ದಿನದಿಂದ ಸ್ವಲ್ಪ ಕೆಮ್ಮು ಬರ್ತಾ ಇತ್ತು ಅವನಿಗೆ. ಇಮಿಡಿಯೇಟ್ಲಿ ಕೆಮ್ಮೆ ಕೇಳು, ನಿನಗೆ ಈ ದೇಹದ ಮೇಲೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ, ನೀನು ತಲ್ವಾರಿ ಕುರುಜೆಗೆ ಹೋಗು. ಅಂದ್ರೆ ಅವನು ಹೇಳಿದಾಗೆ ನಾನು ಹೇಳ್ತೇನೆ. ಈಗಾಗಿ ಹೇಳುದು, ಈಗ ಕಲ್ವಾರಿ ಹೇಳ್ತಾನೆ ಅವನು. ಮೊನ್ನೆ ನಾನು ಶಿತವನ್ನು ಕಳಿಸಿದ್ದೇನೆ, ಅಲ್ಲಿ ಹೋಗಿ ಕೆಮ್ಮು.
ಇಲ್ಲಿ ಅಂತ ಕೆಮ್ಮುವುದು ನೀನು. ನೋಡಿ, ಅವನಿಗೆ ನೆನಪು ಕೂಡ ಇದೆ, ಮೊನ್ನೆ ಏನು ಕಳಿಸಿದೇನಂತ. ಇವತ್ತು ಈಗ ಪ್ರಾರ್ಥನೆ ಮಾಡಿದರೆ 3 ನಿಮಿಷದ ನಂತರ ಜನರಿಗೆ ನೆನಪಿಲ್ಲ ಏನು ಪ್ರಾರ್ಥನೆ ಮಾಡಿದಾರಂತ. ಯಾಕೆ ನೆನಪಿಲ್ಲ? ಆ ಪ್ರಾರ್ಥನೆಯ ಮೇಲೆ ನಂಬಿಕೆ ಇಲ್ಲ. ಅವರ ಪ್ರಾರ್ಥನೆಯ ಮೇಲೆ ನಂಬಿಕೆ ಇಲ್ಲದ ಕಾರಣ ಅವರದನ್ನು ಮರೆತು ಬಿಡ್ತಾರೆ. ಇವನಿಗೆ ಇವನ ಪ್ರಾರ್ಥನೆಯಲ್ಲಿ ನಂಬಿಕೆ ಇತ್ತು, ಯಾಕಂದ್ರೆ 100% ಗೊತ್ತುಂಟು ಅದು ಅಲ್ಲಿ ಹೋಗಿದೆ, ಅಲ್ಲೇ ಇದೆ, ಇನ್ನು ಇಲ್ಲಿ ಬರುವುದಿಲ್ಲ, ನೀನು ಅಲ್ಲಿ ಹೋಗಿ ಕೆಮ್ಮು, ಇಲ್ಲೇ ಅಂತ ಕೆಮ್ಮುವುದು ಗುಣ ಆದ. ಆ ದಿವಸ ಟೆಸ್ಟ್ ಮನಿ ಕೇಳಿದ್ರು, ನಮ್ಮ ಜೀನ ಎಷ್ಟರಿದ್ದು ಸೇಮ ಎಷ್ಟರಿಗೆ ಇಲ್ಲಿ ಒಂದು ಗೆಡ್ಡೆ ಇತ್ತು ಇಲ್ಲಿ. ನಾನು ಹೇಳಿದೆ, ನಿಮ್ಮ ಪ್ರಾಬ್ಲಮ್ಗಳಿಗೆ ನೀವು ಮಾತಾಡ್ರಿ, ಲರ್ನ್ ಟು ಸ್ಪೀಕ್ ಗಾಡ್ಸ್ ವರ್ಡ್, ವಾಕ್ಯವನ್ನು ಮಾತಾಡ್ರಿ. ನಿಮ್ಮ ಮಾತಿಗೆ ನಿಮ್ಮ ದೇಹ, ರೋಗ, ವ್ಯಾಧಿ, ಕಾಯಿಲೆಗಳು ನಿಮ್ಮ ಮಾತನ್ನು ಕೇಳುತ್ತವೆ. ವರ್ಡನ್ನು ಆಕ್ಟ್ ಮಾಡ್ರಿ. ಮಾಡಿದ್ರು, ಇಮಿಡಿಯೇಟ್ಲಿ ಅವರ ಗೆಡ್ಡೆ ಡಿಸಪಿಯರ್ ಆಯಿತು. ಅನೇಕ ಮಿರಕಲ್ಗಳು ನಾವು ನೋಡಿದ್ದೇವೆ. ಕೆಲವರ ಕೆಡುಗಳು ಬಿಟ್ಟು ಹೋದವು, ಇಲ್ಲೆಲ್ಲ ಇದ್ದದ್ದು. ರೈಟ್. ನಾನು ಎನ್ಕರೇಜ್ ಮಾಡ್ತೇನೆ, ಅಲ್ಲಿ ಮಕ್ಕಳಿದ್ದಾರೆ, ನೀವು ಕೂಡ ವರ್ಡನ್ನು ಆಕ್ಟ್ ಮಾಡಿ. ವಾಕ್ಯ ಪ್ರೀಚ್ ಮಾಡುವಾಗ ಅಲ್ಲಿ ಆಡಬೇಡ್ರಿ. ರೈಟ್. ವಾಕ್ಯ ಕೇಳಿ, ನಿಮ್ಮಲ್ಲಿ ಅದು ಕೆಲಸ ಮಾಡ್ತದೆ. ಓಕೆ, ಫೆಮಿಲಿಯರ್ ಆಗುವುದಲ್ಲ, ಸಭೆಗೆ ಬರುವುದು ಹೋಗುವುದು, ನಾವು ಮಕ್ಕಳು, ಇದೆಲ್ಲ ದೊಡ್ಡವರಿಗೆ ಅಂತನೂ. ರೈಟ್. ನೆವ ಕೊಡಬೇಡಿ ನಮಗೆ ವಾಕ್ಯ ಅರ್ಥ ಆಗುವುದಿಲ್ಲ ಅಂತ. ಅರ್ಥ ಆಗ್ತದೆ. ಯಾಕೆ ಅರ್ಥ ಆಗುವುದಿಲ್ಲ? ಆತ್ಮಿಕ ಕಿವಿಗಳು ಕೆಪ್ಪ ಇದ್ದರೆ ಅರ್ಥ ಆಗುವುದಿಲ್ಲ. ಈ ಹುಡುಗ ವಾಕ್ಯವನ್ನು ಕೇಳಿದ, ವಾಕ್ಯವನ್ನು ಆಕ್ಟ್ ಮಾಡಿದ, ಅದರ ರಿಸಲ್ಟ್ ಅನ್ನು ನೋಡಿದ. ಎಷ್ಟು ಸಾಂಗ್ ಬರೆದಿದ್ದೀನಿ? 2 4 ಬರೆದಿದ್ದಾನೆ, 2 ಸಿಂಗ್ ಮಾಡಿದ್ದಾನೆ, ರಿಲೀಸ್ ಆಗಿದೆ. ಪ್ರೇಸ್ ಗಾಡ್. ಅವನೇ ಬರೆದದ್ದು. ನನ್ನ ಹತ್ರ ಬಂದು ಕೇಳಲಿಲ್ಲ, ಪಾಸ್ಟ್ ಈ ಟ್ಯೂನ್ ಆಗ್ಬೋದಂತ. ಅವನೇ ಟ್ಯೂನ್, ಅವನೇ ಲಿರಿಕ್ಸ್ ಹಾಕಿದ್ದದಕ್ಕೆ, ಅವನೇ ಹಾಡಿದ್ದು. ಪ್ರೇಸ್ ಗಾಡ್. ನಿರಾಲಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ. ವಂಡರ್ಫುಲ್. ಓಕೆ. ಆದ್ದರಿಂದ ವಾಕ್ಯ ಎಲ್ಲರಲ್ಲಿಯೂ ಕೆಲಸ ಮಾಡುತ್ತದೆ. ಯಾರು ದೇವರ ವಾಕ್ಯವನ್ನು ಆಕ್ಟ್ ಮಾಡುತ್ತಾರೆ ಅವರು ಕೆಲಸ ಮಾಡುತ್ತದೆ. ಅದರಿಂದ ನೀವು ವಾಕ್ಯವನ್ನು ಆಕ್ಟ್ ಮಾಡ್ರಿ. ನಿಮ್ಮ ದೇಹದ ಮೇಲೆ ಕಾಯಿಲೆಗಳು ಮನೆ ಮಾಡುವಂತೆ ಅವಕಾಶ ಕೊಡಬೇಡಿ. ಕಾಯಿಲೆಗಳಿಗೆ ಮಾತಾಡ್ರಿ. ಕಾಯಿಲೆಗಳು ನಿಮ್ಮ ಮಾತನ್ನು ಕೇಳ್ತವೆ. ನಿಮ್ಮ ಮಾತನ್ನು ಕೇಳಬೇಕಾದ್ರೆ ನಿಮ್ಮ ಇನ್ನರ್ ಮ್ಯಾನ್ ಆತನು ಬಲ ಹೊಂದಬೇಕು. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಸ್ಟ್ರಾಂಗ್ ಎಲ್ಲಿ ಆಗುವುದು? ಶರೀರದಲ್ಲಿ ಅಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಹೇಳಿದ್ದು, ಆತ್ಮದಲ್ಲಿ, ಕರ್ತನಲ್ಲಿ ಬಲ ಹೊಂದಿರಿ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಹೇಗೆ ನಾವು ಬಲ ಹೊಂದುವುದು? ದ ಕ್ವಶನ್, ಹೇಗೆ ಬಲ ಹೊಂದುವುದು? ಬೆಳಿಗ್ಗೆ ಎದ್ದುಕೊಂಡು, ದೇವರೇ ಬಲಪಡಿಸಪ್ಪ, ಬಲಪಡಿಸು ಯೇಸುವೆ, ಬಲಪಡಿಸಪ್ಪ, ಹೋ ಏ ಬಲಪಡಿಸಪ್ಪ, ಬಲಪಡಿಸು ಯೇಸುವೆ, ಬಲಪಡಿಸಪ್ಪ. ಯಾವ ರಾಗ ಹಾಡಿದ್ರು ಬಲ ಹೊಂದುವುದಿಲ್ಲ. ಬಲ ಹೊಂದಬೇಕಾದ್ರೆ ನೀವು ಹೇಳಬೇಕು, ಕರ್ತನಲ್ಲಿ ನಾನು ಬಲಾಢ್ಯನಾಗಿದ್ದೇನೆ, ಕರ್ತನಲ್ಲಿ ನಾನು ಬಲಾಢ್ಯನಾಗಿದ್ದೇನೆ. ಐ ಆಮ್ ಸ್ಟ್ರಾಂಗ್ ಇನ್ ದ ಲಾರ್ಡ್, ಐ ಆಮ್ ವಾಕಿಂಗ್ ಇನ್ ದ ಸ್ಟ್ರೆಂತ್. ನಾನು ಬಲದಲ್ಲಿ ನಡೆಯುತ್ತೇನೆ, ಸಾಮರ್ಥ್ಯದಲ್ಲಿ ನಡೆಯುತ್ತೇನೆ, ಜಯದಲ್ಲಿ ನಾನು ನಡೆಯುತ್ತೇನೆ, ನಾನು ಬಲ ಹೊಂದಿದ್ದೇನೆ. ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ, ನಿಮ್ಮ ಇನ್ನರ್ ಮ್ಯಾನ್ ಕುಡುಪಿ ಹೇಳ್ತಾನೆ ಹೊರಗೆ. ಹಿಡನ್ ಮ್ಯಾನ್ ಆಫ್ ದಿ ಹಾರ್ಟ್ ಅಂತ ಹೇಳ್ತದೆ ಬೈಬಲ್. ಒಳಗಿದ್ದಾನೆ ನೋಡಿ, ಅವನು ರಿಯಲ್ ಮ್ಯಾನ್, ಪ್ರಿಷಸ್ ಮ್ಯಾನ್. ಅವನು ಹೇಳ್ತಾನೆ. ಅವನು ಎದ್ದಾಗ ಉಳಿದ ಎಲ್ಲ ಫಿಕ್ಸ್ ಮಾಡ್ತಾನೆ. शैतान को वो वाट लगाएगा. कौन उठने का? अंदर का आदमी उठने का. अंदर वाला उठ गया ना, बाद में वो बाहर वाला को वाट लगाता है. वो बोलो बाजू वालों को, वो वाट लगाता है. ಹಲ್ಲೆಲೂಯಾ. ಆದ್ದರಿಂದ ಹೊರಗೆ ನೀವು ಕಡಂದ ಕಲ್ಲಾಗಿ ಇದ್ದುಕೊಂಡು ಒಳಗೆ ಏಡ್ಸ್ ಪೇಷಂಟ್ ಆಗಿ ನರ್ವಂಟೆ ಆಗಿರುವುದಲ್ಲ. ಒಳಗೆ ನರ್ವಂಟೆ ಇದ್ದರೆ ವಾಕ್ಯ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅವನಿಗೆ ಕೆಪಾಸಿಟಿ ಇಲ್ಲ ರಿಸೀವ್ ಮಾಡುವಂತಹದ್ದು. ಮೊದಲು ಒಳಗೆ ಸ್ಟ್ರಾಂಗ್ ಆಗಿರಿ, ಹೊರಗೆ ನರ್ವಂಟೆ ಇದ್ರೂ ಚಿಂತೆ ಇಲ್ಲ.
ಕೆಲವರು ಬಲ ಹೊಂದುದಂತ ಹೇಳಿದರೆ ಅವರು ಇನ್ನೂ ಊಟ ಮಾಡ್ತಾರೆ. ಪಾಸ್ಟ್ ಹೇಳಿದ್ದಾರೆ ಬಲ ಹೊಂದಕ್ಕೆ ಅಂತ. ನಿಮ್ಗೆ ಕೇಳಲಿಲ್ಲ ಮಮ್ಮಿ, ನನಗೆ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಕೊಡು, ನಾವು ಬಲ ಹೊಂದಬೇಕು. ಇಲ್ಲಿ ನಿನ್ನ ಶರೀರದಲ್ಲಿ ಬಲ ಹೊಂದಲಿಕ್ಕೆ ಅಲ್ಲ, ಒಳಗಿಂದ ಬಲ ಹೊಂದಬೇಕಾದ್ರೆ ಒಂದು ಬ್ರೇಕ್ಫಾಸ್ಟ್ ಕಟ್ ಮಾಡಬೇಕು. ಕೇಳ್ತಾ ಇದ್ದೀರಾ? ಒಂದು ಬ್ರೇಕ್ಫಾಸ್ಟ್ ಕಟ್ ಮಾಡಿ, ಆಗ ಬಲ ಹೊಂದ್ತೀರಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಉಪವಾಸ ಮಾಡಲಿಕ್ಕೆ ಆಗುವುದೇ ಇಲ್ಲ ಪಾಸ್ಟರ್, ಐ ಕಾಂಟ್ ಫಾಸ್ಟ್, ನನಗೆ ಚಕ್ಕರ್ ಬರ್ತದೆ. ಯಾಕೆ ಚಕ್ಕರ್ ಬರ್ತದೆ? ಯಾಕೆ ಚಕ್ಕರ್ ಬರ್ತದೆ ಅಂತ ಹೇಳಿದ್ರೆ, ಒಳಗಿನ ಮನುಷ್ಯನಿಗೆ ಹೊರಗಿನ ಮನುಷ್ಯನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇಲ್ಲ. ಅದಕ್ಕೆ ಚಕ್ಕರ್ ಬರ್ತದೆ. ನಿಮ್ಮ ಒಳಗಿನ ಮನುಷ್ಯ ಬಲಾಢ್ಯ ಆದರೂ ನಿಮಗೆ ಊಟದ ಚಿಂತೆ ಆಗುವುದಿಲ್ಲ. ಯು ವಿಲ್ ಎಂಜಾಯ್. ನೀವು ಒಳಗಿಂದ ಆನಂದ ಪಡುತ್ತೀರಿ, ನೀವು ಒಳಗಿಂದ ಸಂತೋಷ ಪಡುತ್ತೀರಿ, ನಿಮಗೆ ವಾಕ್ಯದ ಗ್ರಹಿಕೆ ಉಂಟಾಗುತ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ ಕ್ಲಿಯರ್ಲಿ. ಅನ್ಬಿಲೀಫ್ ಡಿಸ್ಕನೆಕ್ಟ್ ಆಗುತ್ತದೆ, ವೀಕ್ನೆಸ್ ಡಿಸ್ಕನೆಕ್ಟ್ ಆಗುತ್ತದೆ ಯಾವಾಗ ನೀವು ಫಾಸ್ಟ್ ಅಂಡ್ ಪ್ರೇ. ಇವತ್ತು ಅನೇಕರು ಫಾಸ್ಟಿಂಗ್ ಮಾಡ್ತಾರೆ, ಅವರು ಡಯಟಿಂಗ್ ಮಾಡೋದು. ಯಾಕಂದ್ರೆ ಫಾಸ್ಟ್ ಮಾಡಿ ಇಡೀ ಲೋಕ ತಿರುಗುವುದು. ಒಂದು ಚಾಪ್ಟರ್ ಬೈಬಲ್ ಓದುವುದಿಲ್ಲ, ಫಾಸ್ಟಿಂಗ್ ಮಾಡಿ. ಅನ್ಯ ಭಾಷೆಯಲ್ಲಂತೂ ಮಾತಾಡೋದೇ ಇಲ್ಲ, ಅದೊಂದು 3 ನಿಮಿಷ. ಒಬ್ಬ ಸೇವಕ ಹೇಳಿದಂತೆ ಇನ್ನೊಬ್ಬ ಸೇವಕರ ಹತ್ರ, ನಮ್ಮ ಸಭೆಯಲ್ಲಿ ಪಾಸ್ಟರ್ ನಾನೇ ಹೈಯೆಸ್ಟ್ ಅನ್ಯ ಭಾಷೆಯಲ್ಲಿ ಮಾತಾಡುವುದು, ನಾನೇ ಹೈಯೆಸ್ಟ್. ಅಪೊಸ್ತಲ ಪೌಲ ಹೇಳ್ತಾನಲ್ಲ, ನಾವು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ತೇನಂತ. ಎಷ್ಟು ಮಾತಾಡ್ತೀನಿ? ನಾನು ಮಾತಾಡೋದು 5 ನಿಮಿಷ, ಉಳಿದವರೆಲ್ಲ 2 ನಿಮಿಷ. ಪ್ರೇ 1, 2, 3 hours ಮಾತಾಡ್ರಿ. ನೀವು ಮಾತಾಡಿಯಾಗ ನಿಮ್ಮ ಇನ್ನರ್ ಮ್ಯಾನ್ ಆತನು ಆಕ್ಟಿವೇಟ್ ಆಗುತ್ತಾನೆ, ನಿಮ್ಮ ಅಂತರ್ಯದ ಮನುಷ್ಯನು ಸ್ಟ್ರಾಂಗ್ ಆಗುತ್ತಾನೆ, ನಿಮ್ಮ ಅಂತರ್ಯದ ಮನುಷ್ಯನು ಬಲಾಢ್ಯನಾಗುತ್ತಾನೆ. ಆತನು ಎಲ್ಲ ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಲಿಕ್ಕೆ ಅವನು ಶಕ್ತನಾಗುತ್ತಾನೆ. ಹೇಳ್ರಿ, ಎದುರಿಸಲಿಕ್ಕೆ ಕಮನ್ ಹೇಳಿ, ಎದುರಿಸಲಿಕ್ಕೆ. ಯಾವ ಆತನ ತಂತ್ರೋಪಾಯಗಳು? ಸಡನ್ಲಿ ನಿಮಗೆ ಡಿಸ್ಕರೇಜ್ಮೆಂಟ್ ಬರುವಾಗ ಅದು ಸೈತಾನ್ನ ವೆಪನ್ ಅಂತ ನಿಮಗೆ ಅರ್ಥ ಆಗ್ತದೆ. ಯಾವಾಗ ನೀವು ಸ್ಟ್ರಾಂಗ್ ಆಗ್ತೀರಿ, ಇಮಿಡಿಯೇಟ್ಲಿ ಹೇಳ್ತೀರಿ, ಐ ವಿಲ್ ನೆವರ್ ಡಿಸ್ಕರೇಜ್, ಐ ವಿಲ್ ಎನ್ಕರೇಜ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಸಡನ್ಲಿ ಡಿಸ್ಕರೇಜ್ ಎಂಬುವಂಥದ್ದು ಒಂದು ಆತ್ಮ ಗೊತ್ತಾ ನಿಮಗೆ? ಹಲೋ, ಇದ್ದೀರಾ ಇಲ್ಲಿ? ನಿಮಗೆ ಯಾರಿಗೆ ಡಿಸ್ಕರೇಜ್ಮೆಂಟ್ ಫೀಲ್ ಆಗ್ತಾ ಇದೆ, ಅದರ ಹಿಂದೆ ಒಂದು ಆತ್ಮ ಇರ್ತದೆ. God is not author of discouragement. God is author of peace and encouragement. Be strong and be courage. ದೇವರು ಹೇಳ್ತಾನೆ, be courage. Yes, I will encourage myself. Come on, ಹೇಳ್ರಿ, ನಾನು ನನ್ನನ್ನು ಪ್ರೋತ್ಸಾಹಗೊಳಿಸ್ತೇನೆ. ನಾನು ಯಾವತ್ತು ಕ್ರಿಸ್ತನಲ್ಲಿ ನಿರುತ್ಸಾಹಗೊಳ್ಳುವುದೇ ಇಲ್ಲ. ಕೆಲವರಿಗೆ ಅರಿಕೆ ಮಾಡಲಿಕ್ಕೆ ಕೂಡ ಕೆಪಾಸಿಟಿ ಇಲ್ಲ. ಹೀಗೆ ಅಂದ್ರೆ ಅರಿಕೆ ಮಾಡಲಿಕ್ಕೆ ಕೆಪಾಸಿಟಿ ಒಳಗಿಂದ ಬರಬೇಕಲ್ವಾ? ಅಂದ್ರೆ ಅಷ್ಟು ವೀಕ್ ಒಳಗಿನ ಮನುಷ್ಯ, ಅಷ್ಟು ವೀಕ್ ಆಗಿದ್ದಾನೆ. ಮತ್ತು ಕಾಯಿಲೆಗಳು, ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮನೆ ಮಾಡದೆ ಕೂತ್ಕೊಳ್ತದ. ಯಾವಾಗಲೂ ನೋಡಿದ್ರು ಎಲ್ಲಿ ಹೋಗ್ತಾ ಇದ್ದೆ? ಡಾಕ್ಟರ್ ಬಳಿಗೆ ಹೋಗ್ತೇನೆ. ಎಲ್ಲಿ ಹೋಗ್ತೇನೆ? ಡಾಕ್ಟರ್ ಬಳಿಯಿಂದ ಹೋಗ್ತೇನೆ. ಡಾಕ್ಟರ್ ಬಳಿಗೆ ಹೋಗಿ, ತೊಂದರೆ ಇಲ್ಲ, ರೈಟ್? ಮತ್ತು ಅಲ್ಲಿ ಸಹ ಇಲ್ಲ, ಇಲ್ಲಿ ಸಹ ಇಲ್ಲ ಅಂದರೆ ಪ್ರಾಬ್ಲಮ್ ಅಲ್ವ? ಅವರು ಎಷ್ಟು ಆಗ್ತದೆ ಅಷ್ಟು ಮಾಡ್ತಾರೆ. ಮತ್ತೆ ಹೇಳ್ತಾರೆ, ನಮ್ಮಿಂದ ಆಗುವುದಿಲ್ಲ, ಒಂದೇ ದೇವರ ಬಳಿಗೆ ಹೋಗು, ಮುಗಿಯಿತು. ಅವ್ರ ಹತ್ರ ಎಷ್ಟು ಆಗ್ತದೆ ಮಾಡ್ತಾರೆ ಅಲ್ಲ ಡಾಕ್ಟರ್? ಅವ್ರ ಹತ್ರ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅದು ಮಾಡ್ತಾರೆ. ಬಟ್ ನಿರಂತರವಾಗಿ ನಿಮಗೆ ಜಯದಲ್ಲಿ ನಿಲ್ಲಬೇಕಂತ ಹೇಳಿದ್ರೆ ನಿಮ್ಮ ಇನ್ನರ್ ಮ್ಯಾನ್ ಅನ್ನು ಬಲಪಡಿಸಬೇಕು, ಕಾಪಾಡಬೇಕು. ಅಟ್ಲೀಸ್ಟ್ 1-2 hour ಆದರೂ ಟಂಗ್ಸಲ್ಲಿ ಮಾತಾಡ್ರಿ. ಟಂಗ್ಸಲ್ಲಿ ಮಾತಾಡುವಾಗ ಹೀಗೆ ಮಾತಾಡಬೇಡಿ, ಬಲ 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 ಮೊಬೈಲ್ ನೋಡ್ತಾ ಬಲ 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 ಬಲ
ಆಗಲ್ಲ. 20 ವರ್ಷ ಆದರೂ ಟಂಗ್ಸ್ ಚೇಂಜ್ ಆಗಲಿಲ್ಲ. ಬಲ 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 ಅಷ್ಟೇ. ನೀವು ಅಂತರದಲ್ಲಿ ಮಾತಾಡಿದಾಗ ನಿಮ್ಮ ಟಂಗ್ಸ್ ಚೇಂಜ್ ಆಗ್ತದೆ. ಕೃಪಣ್ಣನಿಗೆ ನಾನು ಫಸ್ಟ್ ಸಿಗುವಾಗ ಒಂದು ಟಂಗ್ಸ್ ಬರ್ತಿದ್ದೆ ಅವರು. ಏನು ಗೊತ್ತುಂಟ? ಅವರು ಮಾತಾಡಿ ಮಾತಾಡಿ ಎಲ್ಲ ಬೆಕ್ಕುಗಳವರ ಮನೆಯಲ್ಲಿ. ದಿಸ್ ಇಸ್ ನಾಟ್ ಎ ಜೋಕ್. ಮಗನದ್ದು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಬೆಕ್ಕನದ್ದು. ಈಗ ಅವನು ಬಿಸ್ನೆಸ್ ಮ್ಯಾನ್, ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಸ್ಟಾರ್ಟಿಂಗ್ ನೋಡುವಾಗ ಎವ್ರಿ ಟೈಮ್ ಅವರು ಡೀಪ್ ಆಗಿ ಮಾತಾಡಿದ್ರು. ಅಲ್ಲ ಕೃಪಣ್ಣ, ಯಾಕೆ ಕೃಪಣ್ಣನ ಹೆಸರು ತೆಗಿದ್ದೇನೆ? ಕೃಪಣ್ಣನಿಗೆ ಅದೆಲ್ಲ ನನಗೆ ಡೋಸ್ ಕೊಟ್ಟರು ಅದೆಲ್ಲ ಇಲ್ಲ. ಈಸ್ ಎ ಜಾಯ್ಫುಲ್ ಪರ್ಸನ್. ಅವರ ಆತ್ಮ ಇನ್ನೂ ಹೇಳ್ತದೆ. ರೈಟ್? ನನಗೆ ಫುಲ್ ಪಿಟ್ನಿಂದ ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ, ಅನ್ನ ಪುದರ್ಗಿತ್ತು ಬಿಲಿ ಬಿಲಿ ಬಂಡಾರ ಅಂತ. ಅದೇನಿಲ್ಲ. ಈಸ್ ಹ್ಯಾಪಿ. ನೆಕ್ಸ್ಟ್ ಅವರ ಟಂಗ್ಸ್ ಚೇಂಜ್ ಆಯಿತು, ಬೇರೆ ಬೇರೆ ಆಯಿತು. ನಡುವಿನಲ್ಲಿಂದ ಬರ್ತಾ ಇತ್ತು ಕಟ 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 ಟಕ 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 ಟಕ. ನಾನು ಹೇಳಿದೆ, ಕೃಪಣ್ಣ ನೀವು ಮಾತಾಡುವ ಟಂಗ್ಸ್ ಬೈಬಲಲ್ಲಿದೆ. ಎಜೆಕಿಯಲ್ನ ಮಾತಾಡುವಾಗ ಎಲುಬುಗಳು ಕಟ 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 ಕಟ. ಸಿ, ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಯಾವುದೇ ಭಾಷೆ ಬರ್ಬೋದು. ರೈಟ್? ಡೈವರ್ಸಿಟಿ ಆಫ್ ಟಂಗ್ಸ್ ಅಂತ ಹೇಳ್ತಾರೆ. ಅದರ ಅರ್ಥ ಬೇರೆ ಬೇರೆ ಅರ್ಥಗಳಿರ್ತವೆ. ಕೆಲವೊಮ್ಮೆ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಲೋಕಲ್ ಲ್ಯಾಂಗ್ವೇಜ್ ಬರ್ಬೋದು. ನಾನು ಮೊದಲು ಕೂಡ ಹೇಳಿದ್ದೀನಿ, DJS ದಿನಕರನ್ ಒಮ್ಮೆ ಒಂದು ಹಳ್ಳಿಯಲ್ಲಿ ದೊಡ್ಡ ಕೂಟ ಇಟ್ಟಿದ್ರು. ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರು, ಗಂಡ ಹೆಂಡತಿ. ಅದರಲ್ಲಿ ಗಂಡ ನಂಬ್ತಿರ್ಲಿಲ್ಲ. ಅವನು ಕೆಲವು ವರ್ಷ ಫಾರಿನ್ನಲ್ಲಿದ್ದ. ಹೆಂಡತಿ ಯೇಸುವನ್ನು ನಂಬ್ತಾ ಇದ್ದಳು. ಗಂಡನಿಗೇನು ಪ್ರಾಬ್ಲಮ್ ಇಲ್ಲ, ನೀನು ನಿನ್ನ ನಂಬಿಕೆ ನಿನಗೆ, ನನ್ನ ನಂಬಿಕೆ ನನಗೆ, ನಮ್ಮ ಮಧ್ಯದಲ್ಲಿ ಏನು ತೊಂದರೆ ಬೇಡ, ನಿನ್ನನ್ನು ಬೇಕಾದರೆ ಕರ್ಕೊಂಡು ಹೋಗ್ತೇನೆ ಕೂಟಕ್ಕೆ. ಅವನು ಕೂಡ ಹೆಂಡತಿಯನ್ನು ಕರ್ಕೊಂಡು ಹೋದ. ಬಟ್ ನಾನು ನಂಬೋದಿಲ್ಲ, ನೀನು ನಂಬು, ನೀನು ಪ್ರೇಯರ್ ಮಾಡು. ಸೇವಕರಾದ DJS ದಿನಕರನ್ ಲೈನಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ಒಬ್ಬೊಬ್ಬರಿಗೆ ಪ್ರೇಯರ್ ಮಾಡ್ತಿದ್ರು. ಒಂದು ಹಳ್ಳಿಯ ಹುಡುಗಿ ಇವರ ಸೈಡಲ್ಲಿ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ ಏನು ಪ್ರೇಯರ್ ಮಾಡ್ತಾರೆ ನೋಡುವ ಅಂತ. ಕೆಲವರು ಹೀಲಾದರು, ಕೆಲವರು ಪವಿತ್ರಾತ್ಮ ಭರಿತರಾದರು. ಒಂದು ಹಳ್ಳಿಯ ಹುಡುಗಿ ಹಳೆಯ ಬಟ್ಟೆ ಹಾಕ್ಕೊಂಡು ಬಂದಾಳೆ, ಕೂದಲು ಕೂಡ ಸರಿಯಾಗಿ ಕಟ್ಟಲಿಲ್ಲ. ಇವರು ಕೈ ಇಡುವಾಗ ಇಮ್ಮಿಡಿಯೇಟ್ಲಿ ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿದರು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅಲ್ಲಿ ಪಕ್ಕದವನಿದ್ದ ನೋಡಿ, ಅವನು ಸೇವಕರಾದ DJS ದಿನಕರನ್ ಹತ್ತಿರ ಬಂದ. ಸರ್, ಅವಳು ಏನು ಮಾತಾಡಿದ್ರು ನಿಮಗೆ ಅರ್ಥ ಆಯ್ತಾ ಅಂತ ಕೇಳಿದ್ರು. ಇಲ್ಲ, ಅವಳು ಫ್ರೆಂಚ್ ಮಾತಾಡಿದಳು. ಯಾಕಂದರೆ ಈ ವ್ಯಕ್ತಿಗೆ ಫ್ರೆಂಚ್ ಬರುತ್ತಿತ್ತು. ಯಾಕಂದರೆ 3 ವರ್ಷ ಅವನು ಹೊರದೇಶದಲ್ಲಿದ್ದ, ಫ್ರೆಂಚ್ ಭಾಷೆ ಅವನು ಕಲಿತಿದ್ದ. ಆ ಹುಡುಗಿಗೆ ಅವನಿಗೆ 100% ಗೊತ್ತುಂಟು ಫ್ರೆಂಚ್ ಬರುವುದಿಲ್ಲ ಅಂತ. ಯಾಕೆ? ಫ್ರೆಂಚ್ ಬಿಟ್ಟು ಇಂಗ್ಲೀಷ್ ಬರುವುದಿಲ್ಲ ಅವಳಿಗೆ. ಆಕೆ ಹಳ್ಳಿಯ ಹುಡುಗಿ. ಬಟ್ ಫ್ರೆಂಚ್ ಭಾಷೆಯಲ್ಲಿ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು, ನೀನು ಎಂಥ ಅಪನಂಬಿಕೆಯಿಂದ ನೋಡ್ತಾ ಇದೆಯಾ, ನಿನಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಆದವ ನಾನು, ನಂಬದವನಾಗಿ ಹೋಗಬೇಡ, ನಂಬುವವನಾಗಿ ನಿತ್ಯ ಜೀವವನ್ನು ಹೊಂದಿಕೊಂಡು ಹೋಗು. ಇಮ್ಮಿಡಿಯೇಟ್ಲಿ ಆ ವ್ಯಕ್ತಿ ತನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟ, ಮನೆಗೆ ಹೋದ. ಯಾಕಂದ್ರೆ ನೇರವಾಗಿ ಆಕೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. ದೇವರಾತ್ಮ ಈಕೆಯ ಟಂಗನ್ನು, ಈಕೆಯ ನಾಲಿಗೆಯನ್ನು ಉಪಯೋಗಿಸಿ ನೇರವಾಗಿ ಅವನ ಹತ್ರ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಅನ್ಯ ಭಾಷೆಯು ನಂಬುವವರಿಗೆ ಸೂಚನೆ ಅಲ್ಲ, ಅನ್ಯ ಭಾಷೆಯು ನಂಬದವರಿಗೆ ಸೂಚನೆ. ಇದೆಯಾ? 14:21 ಓದಿ. 14 1 ಕೊರಿಂಥಿಯನ್. ಅನ್ಯ ಭಾಷೆಯವರ ಮೂಲಕ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುವೆನು. ಏನು ಹೇಳ್ತದೆ? ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುವೆನು, ಆದರೂ ಅವರು ನನ್ನ ಮಾತಿಗೆ ಕಿವಿಗೊಡುವುದಿಲ್ಲವೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿದೆ.
ನೆಕ್ಸ್ಟ್, ಆದ್ದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆ ಆಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳ್ಕೊಳ್ಳಬೇಕು. ಏನು ಓದ್ತಾ ಇದ್ದೀರಿ? ಆದ್ದರಿಂದ ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆ ಆಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳ್ಕೊಳ್ಳಬೇಕು. ಆದರೆ ಪ್ರವಾದನೆಯು ನಂಬದವರಿಗೋಸ್ಕರ ಅಲ್ಲ, ನಂಬುವವರಿಗೋಸ್ಕರವಾಗಿದೆ. ಪ್ರಾಫೆಸಿ, ರೈಟ್? ಅನ್ಯ ಭಾಷೆಯನ್ನು ಮಾತಾಡುವಾಗ ನಿನ್ನ ಆತ್ಮವು ದೇವರ ಸಂಗಡ ಮಾತಾಡುವುದು. ಯೋರ್ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಗಾಡ್. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಪರ್ಫೆಕ್ಟ್ ಪ್ರೇಯರ್. ಯಾಕಂದರೆ ಎಕ್ಸಾಕ್ಟ್ ವರ್ಡ್ಗಳನ್ನು ಪವಿತ್ರಾತ್ಮ ನಿನ್ನ ಆತ್ಮಕ್ಕೆ ಕೊಡುತ್ತಾನೆ. ನಿನ್ನ ಆತ್ಮ ಆ ವಾಕ್ಯಗಳನ್ನು ಪಿಕ್ ಮಾಡಿ ದೇವರೊಟ್ಟಿಗೆ ಮಾತಾಡುತ್ತಾನೆ. ಬಟ್ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ, ದೇವರಿಗೆ ಅರ್ಥ ಆಗ್ತದೆ. ಇದೆಯಾ? 14ನೇ ಅಧ್ಯಾಯ 1ನೇ ವಚನದಿಂದ ಓದಿರಿ. 14:1 ಕೊರಿಂಥಿಯನ್, ಫಸ್ಟ್ ಕೊರಿಂಥಿಯನ್. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೆಕ್ಸ್ಟ್, ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತಾಡುತ್ತಾನೆ. ಹೇಳ್ರಿ, ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತಾಡುತ್ತಾನೆ. ಹೇಳ್ರಿ, ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳ ನುಡಿತಿದ್ದರೂ ಯಾರೂ ತಿಳಿಯುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ಪವಿತ್ರಾತ್ಮನಿಂದ ಅಟರೆನ್ಸ್ ಅನ್ನು ಹೊಂದಿ ಆತನು ದೇವರ ಸಂಗಡ ಮಾತಾಡುತ್ತಾನೆ. ಹಿ ಸ್ಪೀಕಿಂಗ್ ಮಿಸ್ಟ್ರಿ ಟು ಗಾಡ್. ಮಿಸ್ಟ್ರಿ ಯಾರಿಗೆ? ರಹಸ್ಯ ಯಾರಿಗೆ? ದೇವರಿಗೆ ಯಾವ ರಹಸ್ಯ ಇಲ್ಲ, ರಹಸ್ಯ ನಮಗೆ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನಾಳೆ ಸೈತಾನು ಏನು ಸ್ಟ್ರಾಟಜಿ ಮಾಡಿದ್ದಾನೆ, ಏನು ಪ್ಲಾನ್ ಮಾಡಿದ್ದಾನೆ, ಬಟ್ ಪವಿತ್ರ ಆತ್ಮನು ಅದಕ್ಕೆ ತಕ್ಕ ಮಾತಾಡಿ ಆತ್ಮಿಕ ಲೋಕದಲ್ಲಿ ಅದನ್ನು ಸೆಟಲ್ ಮಾಡಿಬಿಡ್ತಾನೆ. ಅದಕ್ಕೆ ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನೀವು ವಿಶ್ರಾಂತಿಗೊಳ್ಳುತ್ತೀರಿ. ಯಾಕೆ? ಅನೇಕ ಸಂಗತಿಗಳು ನಿಮ್ಮನ್ನು ಬ್ಯುಸಿ ಇಡಲು ಪ್ಲಾನ್ ಮಾಡಿದ ಸಂಗತಿಗಳು ಅಲ್ಲೇ ಸೆಟಲ್ ಆಗ್ತವೆ. ದಟ್ಸ್ ವೈ ಯು ಆರ್ ಇನ್ ರೆಸ್ಟ್. ಇದೇ ಇವರಿಗೆ ಬೇಕಾದ ವಿಶ್ರಾಂತಿ, ರೆಸ್ಟ್. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕ ಸಂಗತಿಗಳು ಸೆಟಲ್ ಆಗ್ತವೆ. ಆ ಸಹೋದರ ಹೇಳಿದ್ದು, ಕಾನ್ಫರೆನ್ಸ್ ಕಾಲಲ್ಲಿ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ಇವನ್ ಅವರ ಮಗನು ಆಕ್ಸಿಡೆಂಟ್ ಆದರೂ, ಗಾಡಿ 3 ಪಲ್ಟಿ ಆದರೂ ಕೂಡ ಏನಾಯ್ತು ಅಲ್ಲಿ? ಎಲ್ಲರೂ ಪ್ರೊಟೆಕ್ಟ್ ಆದರು. ಯಾಕೆ? ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ. ದೇವದೂತರು ಆಲ್ರೆಡಿ ಕಳಿಸಲ್ಪಟ್ಟಿದ್ದಾರೆ. ಅವರು ಆಕ್ಟಿವೇಟ್ ಆಗಬೇಕಾದ್ರೆ ಒಂದೇ ನಾವು ವಾಕ್ಯವನ್ನು ಮಾತಾಡಬೇಕು, ಇಲ್ಲಾದ್ರೆ ಆತ್ಮದ ಒಳಗಿಂದ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನೀವು ದೇವದೂತರಿಗೆ ಸಿಗ್ನಲ್ ಕೊಡ್ತೀವಿ. ಸ್ಟ್ರೇಂಜ್ ವರ್ಡ್ಗಳು ನಿನ್ನ ಒಳಗಿಂದ ಬರ್ತವೆ, ಆಗ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ಹಲೋ, ನೀವು ಅನ್ನಿಸ್ತೀರಿ ನಿಮಗೆ ನ್ಯಾಚುರಲ್ ಗಾಳಿಗೆ ಮಾತಾಡಿದಾಗ ಆಗ್ತದೆ. ಬಟ್ ಕಮಿಟ್ ಮಾಡ್ರಿ, 2-3 ಅವರ್ಸ್ ನಾನು ಟಂಗ್ಸಲ್ಲಿ ಮಾತಾಡುತ್ತೇನೆ. ನಿಮಗೆ ಸೂಚನೆ ಏನು ಕಾಣಲಿಕ್ಕಿಲ್ಲ, ಬಟ್ ಬ್ಯುಸಿ ಇಡುವಂಥ ಪರಿಸ್ಥಿತಿಗಳನ್ನು ತರುವಂಥ, ಸಮಸ್ಯೆಗಳನ್ನು ತರುವಂಥ ಅಥವಾ ನಿಮ್ಮನ್ನು ಬ್ಯುಸಿಯಾಗಿಡುವಂಥ ಪರಿಸ್ಥಿತಿಗಳು ಆತ್ಮಿಕ ಲೋಕದಲ್ಲಿ ಸೆಟಲ್ ಆಗಿಬಿಡ್ತವೆ. ಮುಂದೆ ಬರುವ ಪ್ರಾಬ್ಲಮ್ಗಳು ಸೆಟಲ್ ಆಗುತ್ತವೆ. ಒಂದು ವಾರದ ನಂತರ ಏನು ಪ್ರಾಬ್ಲಮ್ ಇದೆ, ಈವಿಲ್ ಟೈಮ್, ನಾನು ಹೇಳಿದಲ್ಲ, ಈವಿಲ್ ಟೈಮ್, ಈವಿಲ್ ಡೇ ಸೆಟಲ್ ಆಗ್ತದೆ. ಸೆಟಲ್ ಆಗ್ತದೆ. ಆ ಈವಿಲ್ ಡೇ ನೀವು ಕಾಣುವುದಿಲ್ಲ, ಬಟ್ ದೇವರಾತ್ಮನಿಗೆ ಗೊತ್ತು. ಇದು ಮಿಸ್ಟ್ರಿ ನಿಮಗೆ, ಇದು ರಹಸ್ಯ ನಿಮಗೆ. ಆತ್ಮಿಕ ಲೋಕದಲ್ಲಿ ಏನು ಸೈತಾನು ಪ್ಲಾನ್ ಮಾಡಿದ್ದಾನೆ, ಇದು ನಿಮಗೆ ರಹಸ್ಯ, ಬಟ್ ದೇವರಿಗೆ ಗೊತ್ತು. ದೇವರು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡಿ ಆ ಸಂಗತಿಗಳನ್ನು ಸೆಟಲ್ ಮಾಡುತ್ತಾನೆ. ಹಲೋ, ಕೆಲವರು ಎಲ್ಲ ಶಾಂತ ಇರುವಾಗ ಸುಮ್ಮನೆ ಇರ್ತದೆ, ಪ್ರೇಯರ್ ಪೂರ ಅಂಚನೆ ಉಂಟದ, ಅದು ಉಂಟು. ನಮ್ಮ ಎಂಜಾಯ್ ಮಾಡಿ. ದೇವರು ನಿಮಗೆ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಕರೆದಿದ್ದಾನೆ, ರೈಟ್? ಬಟ್ ಎಂಜಾಯ್ಮೆಂಟ್ ನಿಮ್ಮದು ಆತ್ಮಿಕವಾಗಿರಲಿ, ಶಾರೀರಿಕ ಅಲ್ಲ. ಡೋಂಟ್ ಎಂಟರ್ಟೈನ್ ಯುವರ್ ಫ್ಲೆಶ್, ರೈಟ್? ಆತ್ಮಿಕವಾಗಿ ಒಳಗಿಂದ ಏಳಿರಿ, ಆತ್ಮಿಕವಾಗಿ ಗ್ರಹಿಕೆ ಓಪನ್ ಆಗಲಿ.
ರೈಟ್. ನಾನು ನಿಮ್ಗೆಲ್ಲರಿಗೂ ಎನ್ಕರೇಜ್ ಮಾಡ್ತೇನೆ, ಯಾರೆಲ್ಲ ನೀವು ಇದ್ದೀರಿ, ನಾನು ಹೇಳ್ತೇನೆ ನಿಮ್ಮ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ. ನೀವು ಸಂಡೇ ಬರುವಾಗ ನೇರವಾಗಿ ವಾಕ್ಯಗಳು ನಿಮ್ಮ ಆತ್ಮಕ್ಕೆ ಪ್ರವೇಶಿಸ್ತವೆ. ಇಲ್ಲ ಅಂತ ಹೇಳಿದ್ರೆ ವಾಕ್ಯ ಕೇಳುವಾಗ ನೀವು ತುಂಬ ಹೋರಾಟ ಮಾಡ್ತೀರಿ. ಇಲ್ಲಿ ಕೂತ್ಕೊಂಡ ಕೆಲವೊಂದು ಜನರಿಗೆ ಎಷ್ಟು ಹೋರಾಟ ಆಗ್ತದೆ ಗೊತ್ತುಂಟು, ಅವ್ರು ಸ್ಟ್ರಗಲ್ ಆಗ್ತಾ ಇದ್ದಾರೆ ಪಾಪ. ಒಳಗಿನ ಮನುಷ್ಯ ಮತ್ತು ಹೊರಗಿನ ಮನುಷ್ಯ. ಒಳಗಿನ ಮನುಷ್ಯ ಜೆಪ್ಪೊಂಬಿ ಆಯ್ ಕುರಿಪ್ಪಿ, ಹೊರಗಿನ ಮನುಷ್ಯ ಹೇಳ್ತಾನೆ, ಒಳಗಿನ ಮನುಷ್ಯ ಒಂಚೂರನ್ನು ಪೇರ ಅನ್ನೋದಿಕ್ಕಡತ್ತ ಟ್ರೈ ಮಾಡ್ತಾನೆ. ಒಳಗಿನ ಮನುಷ್ಯ ನನ್ನ ಮಗು ಮಾಡ್ತದೆ ಹೀಗೆ ಅಂತ. ಕೆಲವರು ಒಳಗಿನ ಮನುಷ್ಯನ ಹಾಲಿಗೋಸ್ಕರ ಬಯಸ್ತಾ ಇದೆ, ಮಾಂಸಕ್ಕಲ್ಲ. ಬಟ್ ಹೊರಗಿನ ಮನುಷ್ಯ ಅಷ್ಟು ಈಸಿಯಾಗಿ ಬಿಡುವುದಿಲ್ಲ, ಅಷ್ಟು ಈಸಿಯಾಗಿ ಬಿಡುವುದಿಲ್ಲ. ಕೆಲವರು ಕಣ್ಣಿಗೆ ಪಟ್ಟಿ ಕಟ್ಟಿದಾಗ ನೋಡ್ತಾರೆ. ಆಕ್ಚುಲಿ ಅವರು ನನ್ನ ಗುರುಗುಟ್ಟಿ ನೋಡುವುದಲ್ಲ, ಅವರ ಸ್ಟ್ರಗಲ್ ಅದು. ಒಂದು ಕೆಲಸ ಮಾಡಿ, ಇಲ್ಲಿ ಒಂದು ಪಿನ್ ಹಾಕಿ, ಇಲ್ಲಿ ಒಂದು ಪಿನ್ ಹಾಕಿ. ಪಕ್ಕದವರಿಗೆ ಕರ್ತನು ನಿನ್ನಲ್ಲಿ ಮಾತಾಡ್ತಾ ಇದ್ದಾನೆ. ಯೇಸು ಹೇಳಿದ ಮನಸ್ಸು ಸಿದ್ಧವಾಗಿದೆ, ಶರೀರಕ್ಕೆ ಬಲ ಸಾಲದು. ಸ್ಪಿರಿಟ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್. ಸ್ಪಿರಿಟ್ ಈಸ್ ವಿಲ್ಲಿಂಗ್ ಅಂದರೆ ನೀವು ಒಳ್ಳೆಯ ಹೃದಯದಿಂದ ಬಂದಿದ್ದೀರಿ. ಎಷ್ಟು ದೂರದಿಂದ ಬಂದಿದ್ದೀರಿ ನೀವು. ನಿಮ್ಮ ಟೈಮನ್ನು ಸಕ್ರಿಫೈಸ್ ಮಾಡಿದ್ದೀರಿ, ಪೆಟ್ರೋಲ್ ಸಕ್ರಿಫೈಸ್ ಮಾಡಿದ್ದೀರಿ, ಹಣ ಸಕ್ರಿಫೈಸ್ ಮಾಡಿದ್ದೀರಿ, ನಿಮ್ಮ ಗಾಡಿಯ ಟೈರ್ ಸಕ್ರಿಫೈಸ್ ಮಾಡಿದ್ದೀರಿ. ಈ ಗುಡ್ಡೆಯಲ್ಲಿ ಸವೆದು ಹೋಗ್ತಂತ ನಿಲ್ಲಿಸಲಿಲ್ಲ ನೀವು ಡಿಫರೆಂಟ್ ನಂಬಿಕೆಯಲ್ಲಿ ಬಂದಿದ್ದೀರಿ. ಇಸ್ರಾಯೇಲರ ಜನರ ಮೆಟ್ಟು ಸವೆಯಲಿಲ್ಲ, ನನ್ನ ಟೈರ್ ಸವೆಯಬಹುದು ಬಂದಿದ್ದೀರಿ. ಸ್ಟಲ್ ಒಳಗಿಂದ ಪಾಪ ನಿಮಗೆ ಮನಸ್ಸಿದೆ. ಯು ಆರ್ ಜೆನ್ಯೂನ್ ಪೀಪಲ್, ಜೆನ್ಯೂನ್ ವ್ಯಕ್ತಿಗಳು ನೀವು. ನಿಮಗೆ ಹೃದಯದಲ್ಲಿ ವಾಕ್ಯವನ್ನು ಕೇಳಬೇಕು ಮನಸ್ಸಿದೆ. ಬಟ್ ಹೊರಗಿನ ಮನುಷ್ಯ ಹೇಳ್ತಾನೆ ಜಪ್ಪೊಂಬೆ. ಬಟ್ ಮನೆಯಿಂದ ಬರುವಾಗ ಅವನಿಗೆ ಒಂದು ಹೇಳ್ರಿ, ನೋಡು ನಾನು ಇವತ್ತು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ನೀನು ವಾಕ್ಯ ಕೇಳುವಾಗ ಮಲಗಬಾರದು. ರೈಟ್, ವಾಕ್ಯ ಕೇಳುವಾಗ ಒಳ್ಳೆ ಮಾಡಿ ಕೇಳಬೇಕು. ರೈಟ್, ಮಾತಾಡಿ ನಿಮ್ಮ ಶರೀರಕ್ಕೆ ನೀವು ಮಾತಾಡಿ, ನಿಮ್ಮ ಶರೀರ ನಿಮ್ಮ ಮಾತನ್ನು ಕೇಳ್ತದೆ. ಶರೀರ ಏನು ಹೇಳ್ತದೆ ಅದನ್ನು ಮಾತಾಡಬೇಡ್ರಿ. ಎರಡೊಂದು ವೀಕ್ನೆಸ್ ಉಂಟು. ಎಂಚಿನ ವೀಕ್ನೆಸ್? ಕೆಲವರು ಹೇಳಿದ್ರು ಕೇಳಿದಿರ, ಎರಡೊಂದು ವೀಕ್ನೆಸ್ ಉಂಟು. ನನ್ನ ಹತ್ರ ಒಂದು ಬಲಹೀನತೆ ಇದೆ. ಹೇಳ್ರಿ, ಎಲ್ಲ ಬಲಹೀನತೆಯಲ್ಲಿ ಕರ್ತನು ಬಲಾಢ್ಯನಾಗಿದ್ದಾನೆ. ಹೇಳಿ, ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ವಾಕ್ಯವನ್ನು ಕೇಳುವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಚುರುಕಾಗಿದ್ದೇನೆ. ಕಮಾನ್ ಹೇಳ್ರಿ, ಕರ್ತನಲ್ಲಿ ನಾನು ಚುರುಕಾಗಿದ್ದೇನೆ. ಹೇಳಿ, ನನ್ನ ಅಂತರದ ಮನುಷ್ಯನು ದಿನೇ 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 ನೂತನವಾಗುತ್ತಾ ಇದ್ದಾನೆ. ಇದೆ ಬೈಬಲಲ್ಲಿ. ಎಲ್ಲಿದೆ? 2 Corinthians 4:16 ಓದಿ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ಹೇಳಿ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗಿ ಬರುತ್ತದೆ. therefore we do not lose heart even though our outward man is perishing, yet the inward man is being renewed day by day. ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ನಮ್ಮ ಒಳಗಿನ ಮನುಷ್ಯ ಜೀವದಿಂದ ತುಂಬುತ್ತಾ ಇದ್ದಾನೆ ಡೇ ಬೈ ಡೇ. ಜೀವದಿಂದ ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳುವಾಗ ಆ ಜೀವ ಎಕ್ಸೆಪ್ಟ್ ಮಾಡ್ತೀನಿ. ನೀವು ವರ್ಡ್ ಪ್ರೀಚ್ ಮಾಡೋದಂದ್ರೆ ನಿಮ್ಮ ಒಳಗಿನ ಮನುಷ್ಯನಿಗೆ ಲೈಫ್ ಪಂಪ್ ಮಾಡುವುದು. ನಿಮ್ಮ ಸೈಕಲ್ ಟೈರ್ಗೊಂದು ಟ್ಯೂಬ್ ಇರ್ತದಲ್ಲ, ಈಗ ಟ್ಯೂಬ್ಲೆಸ್ ಇರ್ತದೆ, ಇರಲಿ ತೊಂದರೆ ಇಲ್ಲ. ಬಟ್ ಟೈರ್ಗೆ ಯಾವಾಗಲೂ ಚೆಕ್ ಮಾಡಬೇಕೇನು? ಗಾಳಿ ಚೆಕ್ ಮಾಡಬೇಕು. ವರ್ಷಕ್ಕೊಮ್ಮೆ ಹಾಕಿ ಚೆಕ್ ಮಾಡೋದಲ್ಲ, ದಿನಾಲು ಮಾಡಿದರೆ ಬೆಟರ್. ಹೇಳಲಿಕ್ಕೆ ಆಗುದಿಲ್ಲ, ಇಲ್ಲಿ ಒಂದು ಸ್ಮಾಲ್ ತೂತಿರ್ತದೆ, ಹೌದಲ್ವಾ? ಚೆಕ್ ಮಾಡಬೇಕು. ಟಯರಿಗೆ ಜಾಸ್ತಿ ಗಾಳಿ ಸಹ ಹೋಗಬಾರದು,
ಲಿಮಿಟೆಡ್ ಒಂದು ಗಾಳಿ ಇದೆ ಅಂತ ಹೇಳಿದರೆ ನಿಮಗೆ ಪ್ರಯಾಸ ಕಮ್ಮಿ. ಸೈಕಲಿಗೆ ಆಗಲಿ ಯಾವುದಕ್ಕೆ ಆಗಲಿ ಇದರಲ್ಲಿ ಗಾಡಿಗೆ ಆದರೆ ಮೈಲೇಜ್ ಜಾಸ್ತಿ ಕೊಡ್ತದೆ. ನೀವು 33-35 ಹಾಕಬೇಕಾದ ಗಾಳಿಯನ್ನು ನೀವು 24ರಲ್ಲಿ ನಡೆಸಿದರೆ 20 ಕೊಡುವಂಥ ಗಾಡಿ 16 ಕೊಡ್ತದೆ ಮೈಲೇಜ್. ಯಾಕೆ? ಅದಕ್ಕೆ ಸಹ ಪ್ರಯಾಸ, ಖರ್ಚು ಜಾಸ್ತಿ. ಸೈಕಲ್ ಬಿಡುವುದಾದರೆ ಸೈಕಲಿಗೆ ತುಳಿಬೇಕು ನೀವು ಅಂತ, ಪ್ರಯಾಸ. ಇವತ್ತು ಅನೇಕರ ಒಳಗಿನ ಮನುಷ್ಯನಿಗೆ ಸರಿಯಾದ ವಾಕ್ಯ ಇಲ್ಲದೆ ಅನೇಕರ ಲೈಫ್ ಪ್ರಯಾಸ. ಕರ್ತನೇ ಪ್ರೇಯರ್ ಮಾಡುವಾಗ ಮತ್ತೆ ಪ್ರೇಯರ್ ಬಿಡು, ಕರ್ತನೇ ಅವರಿಗೆ ಮರಂಟೆ ಬರಲಿ ಅಂತ ಎಲ್ಲ ಫ್ಲಶ್ ಪ್ರೇಯರ್. ಯಾಕಂದ್ರೆ ಇವರು ಸ್ಟ್ರಗಲ್ ಆಗುವಾಗ ಇಮ್ಮಿಡಿಯೇಟ್ಲಿ ಅವರನ್ನು ಸ್ಟ್ರಗಲ್ ಮಾಡಿಬಿಡ್ತಾರೆ. ಪ್ರೇಯರ್ ಅಂತ ಹೇಳಿದ್ರೆ ನಿನ್ನ ಇನ್ನರ್ ಮ್ಯಾನ್ ಕರ್ತನಲ್ಲಿ ಆನಂದ ಪಡುವಂಥದ್ದು. ಓ ನೀನು ಆತನೊಟ್ಟಿಗೆ ಮಾತಾಡಿದ್ದಿ, ಫಾದರ್ ಐ ಲವ್ ಯು ಲಾರ್ಡ್, ಓ ಯು ಗ್ರೇಷಿಯಸ್, ನೀನು ಕೃಪಾ ಪೂರ್ಣನು, ಕೃಪಾನಿಧಿಯು, ನೀನು ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತ, ನಿನ್ನ ಪ್ರೀತಿ ಶಾಶ್ವತ. ರೈಟ್? ನೀನು ಸ್ಟ್ರಗಲ್ ಆಗುವುದಿಲ್ಲ. ಕೆಲವರು ಮೆಂಟಲಿ ಸ್ಟ್ರಗಲ್ ಅದ. ನಾನು ಸಣ್ಣ ಇರುವಾಗ ಪಿಕ್ಚರ್ ನೋಡ್ತಾ ಇದ್ದೆ, ಅದರಲ್ಲಿ ವಜ್ರಮಣಿ ಎಂಬವನಿದ್ದ. ನಮ್ಮಲ್ಲಿ ಒಬ್ಬ ಪ್ರೇಯರಿಗೆ ಬಂದ, ಅವನು ಪ್ರೇಯರ್ ಮಾಡುವಾಗ ಹಾಗೇ ಪ್ರೇಯರ್ ಮಾಡೋದು, ಕರ್ತನೇ. ಎಷ್ಟು ಮಂದಿ ವಜ್ರಮಣಿ ನೋಡಿ, ಹಳೆಯ ಪಿಕ್ಚರ್, ಅವನು ವಿಲನ್ ಆಕ್ಟ್ ಮಾಡೋದು, ಅವನು ಯಾವಾಗಲೂ. ನಾವು ವಿಲನ್ಗಳಲ್ಲ ದೇವರ ಮುಂದೆ, ನಾವು ಮಕ್ಕಳಾಗಿ ಪ್ರೇಯರ್ ಮಾಡಬೇಕು. ರೈಟ್? ಸಾಫ್ಟಾಗಿ ಮಾತಾಡ್ರಿ ದೇವರ ಹತ್ರ. ದುರಾತ್ಮಗಳಿಗೆ ಮಾತಾಡುವಾಗ ಸ್ವಲ್ಪ ಎದ್ದು ಮಾತಾಡ್ರಿ, ದೇವರ ಹತ್ರ ಮಾತಾಡುವಾಗ ಸಾಫ್ಟ್ ಆಗಿ ಕರ್ತನೆ. ಕೆಲವರು ದೇವರ ಹತ್ರ ಕರ್ತನೆ ಹೇಳು, ಕರ್ತನದ್ದು ಸಾಫ್ಟ್ ಆಗಿ ಮಾತಾಡಿ. ನಾವು ಕರ್ತನ ಮುಂದೆ ಹೋಗುವಾಗ ಏನಾಗೆ ಇರಬೇಕು? ವಜ್ರಮಣಿಯಾಗಿ ಹೋಗುವುದಲ್ಲ. ವಿತ್ ಲವ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆಯೊಡನೆ. ನಾವು ಉಳಿದಿರುವುದು ನಿನ್ನ ಕೃಪೆಯಿಂದ, ನಾವು ಉಳಿದಿರುವುದು ನಿನ್ನ ಪ್ರೀತಿಯಿಂದ, ನಾವು ಉಳಿದಿರುವುದು ನಿನ್ನ ಕರುಣೆಯಿಂದ. ಓ ನಾವು ಆರೋಗ್ಯವಾಗಿರುವುದು ನಿನ್ನ ಕೃಪೆಯಿಂದ. ನೀನು ಒಳ್ಳೆಯವನು, ನಿನ್ನ ಪ್ರೀತಿ ಶಾಶ್ವತವಾದದು, ನಿನ್ನ ಕರುಣೆ ಶಾಶ್ವತವಾದ ಕರ್ತನೆ. ಥ್ಯಾಂಕ್ಫುಲ್ ಹಾರ್ಟ್. ಇದಲ್ಲ ಕರ್ತನೆ ಅವರಿಗೆ ಮರಂಟೆ ಬರಲಿ. ಇನ್ನು ಕೆಲವರು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ, ದೇವರೇ ಅವರನ್ನು ಸಿಂಹದ ಬಾಯಿಗೆ ಕೊಡು. ಕೀರ್ತನೆ ಓದ್ತಾರೆ, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದ್ದಾರೆ. ಎಷ್ಟು ಮಂದಿ ಓದಿರಿ? ದೇವರೇ ಅವರ ಹಲ್ಲನ್ನು ಮುರಿ, ಅವರನ್ನು ಸಿಂಹದ ಬಾಯಿಗೆ ಕೊಡು. ಯಾರು ಪ್ರೇಯರ್ ಮಾಡಿದ? ದಾವೀದ ಪ್ರೇಯರ್ ಮಾಡಿದ. ಇಲ್ಲಿ ಕೇಳ್ರಿ, ದಾವೀದ ಪ್ರೇಯರ್ ಮಾಡಿದ್ದು ಕರೆಕ್ಟ್. ದಾವೀದ ಪ್ರೇಯರ್ ಮಾಡಿದ್ದು ಬೇಸ್ಡ್ ಆನ್ ಓಲ್ಡ್ ಟೆಸ್ಟಮೆಂಟ್. ನಾವು ಪ್ರೇಯರ್ ಮಾಡೋದು ಬೇಸ್ಡ್ ಆನ್ ನ್ಯೂ ಟೆಸ್ಟಮೆಂಟ್. ಯಾಕೆ ದಾವೀದ ಪ್ರೇಯರ್ ಮಾಡಿದ? ದಾವೀದನಿಗೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿತ್ತು, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ವೈರಿಗಳನ್ನು ಪ್ರೀತಿಸಿರಿ ಅಂತ ದೇವರು ಬರೆಯಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ದೇವರು ಹೇಳಿದ, ಸ್ನೇಹಿತರನ್ನು ಪ್ರೀತಿಸು, ವೈರಿಗಳನ್ನು ದ್ವೇಷಿಸು, ಹಾಗೆ ಮಾಡು. ಬಟ್ ನಾನು ನಿಮಗೆ ಹೇಳುತ್ತೇನೆ, ಯೇಸು ಸ್ವಾಮಿ ಹೇಳಿದ, ಹೇಳಿ, ನಾನು ನಿಮಗೆ ಹೇಳ್ತೇನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಹಾಗೆ ಮಾಡುವವರಿಗೆ ಪ್ರಾರ್ಥನೆ ಮಾಡಿರಿ. ಪ್ರೇ ಫಾರ್ ದೆಮ್, ಲವ್ ದೆಮ್, ಪ್ರೈಸ್ ಗಾಡ್. ಯಾಕಂದರೆ ಯು ಆರ್ ಬೋರ್ನ್ ಆಫ್ ಲವ್. ನೀವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ಹುಟ್ಟಿದ್ದೀರಿ. ದಾವೀದನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ಹುಟ್ಟಲಿಲ್ಲ. ಹಿ ವಾಸ್ ಇನ್ ದ ಫ್ಲಶ್. ಅವನ ಎಲ್ಲ ಬೆಟಲ್ಗಳು, ಎಲ್ಲ ಯುದ್ಧಗಳು ಶಾರೀರಿಕ ಯುದ್ಧಗಳು. ನಮ್ಮ ಯುದ್ಧ ಶಾರೀರಿಕ ಯುದ್ಧ ಅಲ್ಲ, ನಮ್ಮ ಯುದ್ಧ ಆತ್ಮಿಕ ಯುದ್ಧ. ನಾವು ಆತ್ಮಿಕವಾಗಿ ಸರ್ವಾಯುಧಗಳನ್ನು ಧರಿಸಿಕೊಂಡಿದ್ದೇವೆ. ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಆಸನಾರೂಢನಾಗಿದ್ದೇವೆ. We are operating from there, right? ನಾವು ಡಿಫರೆಂಟ್ ವ್ಯಕ್ತಿಗಳು. ನಮಗೆ ತಂದೆ ಒಟ್ಟಿಗೆ ರಿಲೇಶನ್ಶಿಪ್ ಇದೆ. ದಾವೀದನಿಗೆ ಆತನು ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ಶಾಲೋಮ್, ಯೆಹೋವ ನಿಸ್ಸಿ ಆಗಿದ್ದ. ಇವತ್ತು ಆತನು ನಮಗೆ ತಂದೆ ಆಗಿದ್ದಾನೆ. ಪ್ರೈಸ್ ಗಾಡ್. ಒಂದೇ ಒಂದು ಹೆಸರು ಕೊಡಲ್ಪಟ್ಟಿದೆ, ಹಿಸ್ ನೇಮ್ ಇಸ್ ಜೀಸಸ್. ಆ ಹೆಸರಿನಲ್ಲಿ
ಸಪ್ಲೈ ಆಗುತ್ತದೆ, ಆ ಹೆಸರಿನಲ್ಲಿ ಸ್ವಸ್ಥತೆ ಉಂಟಾಗುತ್ತದೆ, ಆ ಹೆಸರಿನಲ್ಲಿ ಬಿಡುಗಡೆ ಉಂಟಾಗುತ್ತದೆ, ಆ ಹೆಸರಿನಲ್ಲಿ ಆತನ ಕರುಣೆ ದೊರಕುತ್ತದೆ, ಆ ಹೆಸರಿನಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಹೇಳಬೇಕು, ಯೆಹೋವ ಈರೆ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ನಿಸ್ಸಿ. ಬಟ್ ಇವತ್ತು ನಮಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಹಿಸ್ ನೇಮ್ ಇಸ್ ಜೀಸಸ್. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಬೇರೊಂದು ಹೆಸರು ಇಲ್ಲ. ಅದು ಯೆಹೋವ ರಾಫಾ ಶಾಲೋಮ್ ಅಲ್ಲ, ಅದು ಯೇಸುವಿನ ಹೆಸರು. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವನ್ನು ನೀವು ತಿಳಿದುಕೊಂಡರೆ ನಿಮ್ಮ ಪ್ರಾರ್ಥನೆ ಚೇಂಜ್ ಆಗುತ್ತದೆ. ನೀವು ಹಳ ಒಡಂಬಡಿಕೆಯ ಪ್ರಾರ್ಥನೆ ಮಾಡುವುದಿಲ್ಲ. ಒಂದು ನೆನಪಿಟ್ಟುಕೊಳ್ಳ್ರಿ, ಈಗ ನೀವು ಕೃಪಾಕಾಲದಲ್ಲಿದ್ದೀರಿ. ಒಂದು ವೇಳೆ ನೀವು ಕರ್ತನೆ ಅವರನ್ನು ಸಿಂಹದ ಬಾಯಿಗೆ ಕೊಡು ಅಂತ ಹೇಳಿದ್ರೆ, ಮೊದಲು ಸಿಂಹದ ಬಾಯಿಗೆ ಹೋಗುದು ನೀನು. ಕರ್ತನೆ ಅವರಿಗೆ ಮೊರಂಟೆ ಬರಲಿ ಅಂತ ಹೇಳಿದ್ರೆ ಫಸ್ಟ್ ಕಾಲಿಗೆ ಮೊರಂಟೆ ಬರುವುದು ನಿಮಗೆ. ಹೌದು, ಹಲೋ, ನಿಮ್ಮ ಸೇಫ್ಟಿಗೋಸ್ಕರ ಬೆಟರ್ ಪ್ರೇಯರ್ ಮಾಡಿ. ನೀವು ನಿಮ್ಮ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಈ ವಿಚ್ ಕ್ರಾಫ್ಟರ್ ಇದ್ದಾರೆ ಗೊತ್ತಾ ನಿಮಗೆ? ವಿಚ್ ಕ್ರಾಫ್ಟರ್, ಒಂದಿನ ವಿಚ್ ಕ್ರಾಫ್ಟರ್ ಅಂದರೆ ಒಂದು ಸಣ್ಣ ಮೂರ್ತಿ ಮಾಡೋದು, ಅದಕ್ಕೆ ಪಠನ ಮಾಡೋದು. ಪಠನ ಮಾಡೋದಾಗ ಏನು ಮಾಡೋದು ಅಂತ ಹೇಳಿದ್ರೆ, ಒಬ್ಬನದು ಕಾಲನ್ನು ಹೀಗೆ ಅಲ್ಲಿ ಪಠನ ಮಾಡಿ ಮುರಿಯುವುದು. ಮುರಿದಾಗ ಯಾವ ವ್ಯಕ್ತಿಯ ಹೆಸರು ಹೇಳಿ ತನ್ನಲ್ಲಿ ಅಲ್ಲಿ ಅವನದು ಟಕ್ ಆಕ್ಸಿಡೆಂಟ್ ಆಗಿ ಅನ್ನೋದು ಮುರಿದು ಹೋಗ್ತದೆ. ಇಲ್ಲಿ ಒಬ್ಬ ಏನು ಮಾಡಿದ ಅಂತ ಹೇಳಿದರೆ, ಒಬ್ಬ ಪಾಸ್ಟ್ರಿಗೆ ಮಾಡಿದ. ಹೀಗೆ ಕೈ ಮುರಿಯುವಾಗ ಅಲ್ಲಿ ಮಾಮಿ ಹೇಳ್ತದೆ, ಅಯ್ಯೋ ಬೇಡ. ಅಲ್ಲಿ ಏನಾಗುವುದಿಲ್ಲ. ಹಿ ಈಸ್ ಪ್ರೊಟೆಕ್ಟೆಡ್. ವಿಶ್ವಾಸಿಗಳು ನೀವು ಪ್ರೊಟೆಕ್ಟೆಡ್. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ನಿಮ್ಮನ್ನು ಶಪಿಸುವವರಿಗೆ ಶಾಪ ಉಂಟಾಗುತ್ತದೆ, ನಿಮ್ಮನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ ಉಂಟಾಗುತ್ತದೆ. ನಿಮಗೆ ಯಾವ ವಿಚ್ ಕ್ರಾಫ್ಟ್, ನಿಮಗೆ ಯಾವುದು ಇದನ್ನು ಮಾಡಿ ಪಠನ ಮಾಡಿ ಕಾಲು ಮುರಿತದೆ ಹೇಳಿದರೆ ಅವನದೇ ಕಾಲು ಮುರಿತದೆ. ಭಯ ಪಡಬೇಡಿ. ಬೆಟರ್ ಸುಮ್ಮನಿರುವುದು ಒಳ್ಳೆಯದು. ನಿಮ್ಮ ವಿಷಯದಲ್ಲಿ ನಿಮಗೆ ನಿಮ್ಮ ವಿಷಯ ಗೊತ್ತಿರಲಿ. ನೋ ವಿಚ್ ಕ್ರಾಫ್ಟ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಯು. ಹಲ್ಲೆಲೂಯಾ. ಯಾವ ಮಂತ್ರ ತಂತ್ರ ಪಠನ ನಿಮಗೆ ಆಳುವುದಿಲ್ಲ. ಬಟ್ ನೀವು ಯಾರದ್ದು ಹೇಳಿ ನಿಮಗೆ ಟ್ರುತ್, ಸತ್ಯ ಎಂಬ ಗುರಾಣಿ ಇಲ್ಲ ಅಂತ ಹೇಳಿದ್ರೆ ಆ ಸುಳ್ಳನ್ನು ನಂಬುತ್ತೀರಿ. ಸುಳ್ಳನ್ನು ನಂಬಿದಾಗ ಅದು ಆಕ್ಟಿವೇಟ್ ಆಗ್ತದೆ. ಕೆಲವರಿಗೆ ತುಂಬ ಭಯ, ವಿಚ್ ಕ್ರಾಫ್ಟದ್ದು ಭಯ. ಬಾರ್ನ್ ಅಗೇನ್ ಆಗಿ ಎಷ್ಟೋ ವರ್ಷ ಆಗಿದ್ದಾರೆ. ಫಾಸ್ಟ್ ಏನು ಬಿಸ್ನೆಸ್ ಕರೆಕ್ಟ್ ಒಂದು ಏನೋ ಮಂತ್ರ ಮಾಟ ಮಲ್ದೆ ನಾನು. ಅಯ್ಯೋ, ಬಿಸ್ನೆಸ್ ಸರಿ ಆಗುದಿಲ್ಲ. ಬೆಳಿಗ್ಗೆದ್ದ 7 ಇನ್ನರ್ ಮ್ಯಾನ್ ಅನ್ನು ಬಲಪಡಿಸು, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡು. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುತ್ತದೆ. ಉತ್ತರ ಪೂರ್ವ ಪಶ್ಚಿಮೆಯಿಂದ ಅನೇಕ ಬಿಸ್ನೆಸ್ ಡೋರ್ಗಳು ನಾನು ತೆರೆಯುತ್ತಾ ಇದ್ದೇನೆ. ಅನೇಕ ಕಸ್ಟಮರ್ಗಳನ್ನು ಯೇಸುವಿನ ನಾಮದಲ್ಲಿ ಕರೆಯುತ್ತಾ ಇದ್ದೇನೆ. ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಆಕ್ಟ್ ಮಾಡು ವರ್ಡನ್ನು. ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾನೆ. ಅವನು ಕೈ ಹಾಕಿದ ಕೆಲಸವು ಅವನಿಗೆ ಪ್ರಾಪ್ತವಾಗುತ್ತದೆ. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ. ದುಷ್ಟರು ಏನು ಮಾಡ್ತಾರೆ ಗೊತ್ತುಂಟ? ನಿನ್ನ ನೀರಿನಿಂದ ಡ್ರೈ ಲ್ಯಾಂಡ್ಗೆ ಎಳೆಯುತ್ತಾರೆ. ಸಿಂಪಲ್. ಒಣನೆಲ್ಲ ಕೇಳಿದ್ದಾರೆ ಅಷ್ಟೇ. ನೀನೆಲ್ಲಿ ನಿಲ್ಲಬೇಕು? ಅದೆಲ್ಲ ರಿಜೆಕ್ಟ್ ಮಾಡಿ ಮಾಡಿ ಅಲ್ಲೇ ನಿಲ್ಲಬೇಕು, ಅಲ್ಲೇ ಬೆಳೆಯಬೇಕು. ಅದಕ್ಕೆ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಂಡು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ವಾಕ್ಯ ನನ್ನ ಕುರಿತಾಗಿ ಏನು ಹೇಳುತ್ತದೆ ಅದೇ ನಾನು ಆಗಿದ್ದೇನೆ, ಅದೇ ನಾನು ಆಗಿದ್ದೇನೆ, ಅದೇ ನನಗೆ ಏನು ಮಾಡಲು ಹೇಳುತ್ತದೆ ಅದನ್ನು ಮಾಡುವನಾಗಿದ್ದೇನೆ. ಹಗಲಿರುಳು ಅದನ್ನೇ ಥಿಂಕ್ ಮಾಡುವವನು, ಮೆಡಿಟೇಟ್ ಮಾಡುವವನು ಅವನು ಧನ್ಯನು, ಎಷ್ಟೋ ಧನ್ಯನು. ಈಸ್ ಎ ಬ್ಲೆಸ್ಡ್ ಮ್ಯಾನ್. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದಾನೆ. ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ, ಅದರ ಎಲೆ ಬಾಡುವುದಿಲ್ಲ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಸಫಲವಾಗುತ್ತದೆ. ಸೈತಾನ್ ಹೇಳ್ತಾನೆ ರೈಟ್ ಯೋಬನಿಗೆ,
ಅವನು ಕೈ ಹಾಕಿದ ಕೆಲಸವನ್ನೆಲ್ಲ ನೀನು ಸಫಲಪಡಿಸ್ತಿ. ಯಾಕೆ? ಯೋಬನು ಕೆಟ್ಟದನ್ನು ನಿರಾಕರಿಸ್ತಾ ಇದ್ದ. ನೀವು ಕೈ ಹಾಕಿದ ಕೆಲಸವನ್ನು ದೇವರು ಸಫಲಪಡಿಸ್ತಾನೆ. ಯಾರ್ಯಾರದ್ದು ಕೇಳಬೇಡ್ರಿ, ಅನ್ಯರದ್ದು ಕೇಳಬೇಡ್ರಿ. ಕೆಲವ್ರದ್ದು ಹೇಳ್ಬೋದು, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಇದ್ದರೆ ಆ ಮೇಜು ತಿರುಗಿಸಿ ಇಡುವ. ನೋ 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 ರೈಟ್. ಎಲ್ಲಿ ತಿರುಗಿಸ್ತಿ? ಭೂಮಿಯೆಲ್ಲ ಗೋಳಾಕಾರ, ತಿರುಗಬೇಕು. ನೀನು ಮೇಜಲ್ಲ, ದೇವರ ಕಡೆಗೆ ತಿರುಗಬೇಕು. ಯಾರು ತಿರುಗಬೇಕು? ನಾವು ತಿರುಗಬೇಕು. ಎಲ್ಲಿ ತಿರುಗಬೇಕು? ಎಲ್ಲೆಲ್ಲಿ ತಿರುಗುವುದಲ್ಲ, ದೇವರ ಕಡೆಗೆ ತಿರುಗುವುದು. ರಿಪೆಂಟ್. ನೀವು ಮೇಜು ತಿರುಗಿಸಿದ್ದರಿಂದ, ಡೋರ್ ತಿರುಗಿಸಿದ್ದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನೀವು ದೇವರ ಕಡೆಗೆ ತಿರುಗಿಕೊಂಡು ರೈಟ್ ಆಗಿ ಮಾತಾಡಿದರಿಂದ ಬ್ಲೆಸ್ ಆಗ್ತದೆ. ಇನ್ನು ಕೆಲವರು ಹೇಳ್ಬೋದು, ಟೆಂಪದ ಬಾಡಿಗೆ ಇದ್ದ ಕರ್ಮ ಬತ್ತುಜೆ ಅಂತ. ನೀನು ಕೈ ಹಾಕಿದ ಕೆಲಸ ಬ್ಲೆಸ್ ಆಗ್ತದೆ. ಕೆಲವರು ಪುಗೆ ಹೋಗ್ತೀನಿ ಇಲ್ಲ ಪೂಜೆ ಅಂತ ಹೇಳಿ, ನಾನು ಯಾವ ಮನೆಗೆ ಹೋಗ್ತೇನೋ ಆ ಮನೆ ಬ್ಲೆಸ್ ಡಿಕ್ಲೇರ್ ಮಾಡ್ರಿ. ಕೆಲವರು ಮದುವೆ ಆಗಿ ಬಂದಿದ್ದಾರೆ. ಕೆಲವರು ಈ ಸೊಸೆ ಒಂದು ಮನೆಗೆ ಬಂದದ್ದರಿಂದ ನಮ್ಮ ಮನೆಗೊಂದು ಕುತ್ತು ತಪ್ಪಿದೇ ಇಲ್ಲ, ಶಾಪ. ಅವಳು ಪಾಪ ಕೊರಗಿ, ಅಯ್ಯೋ ನಾನು ಶಾಪ ತೋರಿಸ್ತಳು. ನೀವು ಯಾವ ಮನೆಗೆ ಹೋಗ್ತೀರಿ, ಮದುವೆ ಆಗಿ ಯಾವ ಮನೆಗೆ ಹೋಗ್ತೀರಿ, ಆ ಮನೆಗೆ ಹೇಳ್ರಿ ಈ ಮನೆಗೆ ಶುಭ ಉಂಟಾಗುವುದು. ಅಕ್ಕಿಯನ್ನು ರಟ್ಟಿಸ್ಲಿಕ್ಕೆ ಹೋಗ್ಬೇಡ್ರಿ, ಫಸ್ಟ್ ವಾಕ್ಯವನ್ನು ಮಾತಾಡ್ರಿ. ಈ ಮನೆಗೆ ಶುಭ ಉಂಟಾಗುವುದು. ಶುಭ ಆಗುವುದು ಸಂಪ್ರದಾಯಗಳನ್ನು ಮಾಡಿದ್ದರಿಂದ ಅಲ್ಲ, ಶುಭ ಆಗುವುದು ನಿಮ್ಮ ನಾಲಿಗೆಯಿಂದ ರೈಟ್ ವರ್ಡ್ ನೀವು ಮಾತಾಡಿದಾಗ. ಯಾವ ಮನೆಗೆ ನೀವು ಹೋಗುತ್ತೀರೋ ಆ ಮನೆಗೆ ಶುಭವಾಗಲಿ ಎಂದು ಹೇಳಿರಿ, ಆ ಮನೆಗೆ ಶುಭ ಉಂಟಾಗುವುದು. ಸಂಪ್ರದಾಯ ಮಾಡಿದ್ದರಿಂದ ಅಲ್ಲ, ವಾಕ್ಯ ಮಾತಾಡಿದರಿಂದ. ಕೆಲವರು ಬೋರ್ನೇಗನಾಗಿ 10 ವರ್ಷ ಆದರೂ ಇದನ್ನು ಬೀಸುವುದು ನಿಲ್ಲಿಸುತ್ತಿಲ್ಲ. ಕೆಲವರಿಗೆ ತುಂಬ ಗರ್ಭಿಣಿ ಫಸ್ಟ್ ಆದಾಗ ಬಯಕೆ 300 ನಿನ್ನ ಬಯಕೆ ಅಂದರೆ ಏನು? ಆಸೆಗಳನ್ನು ಪೂರೈಸುವುದು. ಯಾಕೆ ಬಯಕೆ ಕಳಿಸುವುದು? ಹಿಂದಿನ ಕಾಲದಲ್ಲಿ ಫಸ್ಟ್ ಡೆಲಿವರಿ ಆಗೋ ಡಾಕ್ಟರ್ಗಳೆಲ್ಲ ಇರಲಿಲ್ಲ ಅಷ್ಟು, ಈಗದ ಹಾಗೆ. ಒಂದೇ ಡೆಲಿವರಿ ಆಗುವಾಗ ಎಷ್ಟೋ ಮಂದಿ ಸಾಯ್ತಿದ್ದರು. ಅದಕ್ಕೋಸ್ಕರ ಎಲ್ಲ ತೀರಿಸಿ ಕಳಿಸುವುದು. ನಾವು ಸಾಯುವವರಲ್ಲ, ನಾವು ಬದುಕುವವರು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಆಗಿದೆ. ಕೆಲವರು ಹೇಳ್ತಾರೆ, ಅಂಚತ್ತಿ ಅರೆಗೆ ಆಸೆ ಒಪ್ಪುಂಡು ತಿನ್ರಿ ಬಾಲೆ ಬೋಡತ ಅಂತ. ನೋ 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 ಅದರ ಉದ್ದೇಶವೇ ಬೇರೆ. ನೀವು ನನಗೆ ಹೇಳಬೇಡಿ, ರೈಟ್? ಅದರ ಉದ್ದೇಶ ಬೇರೆ. ದಟ್ ಈಸ್ ಅ ಮಿಸ್ಟ್ರಿ. ಅದನ್ನು ಹೇಗೆ ತಿರುಗಿಸ್ಬೋದು? ತಿನ್ಲಿಕ್ಕಿದ್ರೆ ಯಾವಾಗಲೂ ತಿನ್ನು, ಯಾವಾಗಲೂ ತಂದು ಕೊಡ್ತಾರೆ ನಿನಗೆ, ರೈಟ್? ಇಷ್ಟೆಲ್ಲ ಬಳಸಿ ಅವ್ರು ತಿನ್ಲಿಕ್ಕೆ ಆಗ್ತದೆ? ಯಾರ್ಯಾರು ತಿನ್ನುವುದು? 7 ತಿಂಗಳಲ್ಲಿ ಡಾಕ್ಟರ್ ಹೇಳ್ತಾರೆ ಈಗ ತಿನ್ಬೇಡ ಅಂತ ಹೇಳ್ತಾರೆ. ಸ್ವೀಟ್ ಜಾಸ್ತಿ ಆದರೆ ಮಗು ಜಾಸ್ತಿ ಬೆಳೆಯುತ್ತದೆ ಮತ್ತು ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ರೈಟ್? ಸ್ವೀಟ್ ಜಾಸ್ತಿ ತಿನ್ಬೇಡ ಅಂತ. ಅಲ್ಲಿ ಇಡುವುದೇ ಅಂತ ಜಿಲೇಬಿಗಳು, ಲಾಡುಗಳು. ಇರಲಿ, ಟೈಮ್ ಆಯ್ತು, ನಾವು ಹೇಳುವ. ಯೇಶು ಹುವಾ ಹಾ 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 ಯೇಶು ಹುವಾ ಹಾ ಹಾ ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು
ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಎಸ್ ಲಾರ್ಡ್, ಯೇಸು ಯೇಸು Thank you, Father. Worship you, Lord. We can praise you. Father, we worship you. ತಂದೆ ನಿನ್ನ ಆರಾಧಿಸ್ತಾ ಇದ್ದೇವೆ. Come on, lift up your hand. Thank you, Lord. Glorify your name. ನಿಮ್ಮ ತಂದೆಯೊಟ್ಟಿಗೆ ನೀವು ಮಾತಾಡ್ರಿ. ಆತನು ಕನಿಕರವುಳ್ಳ ತಂದೆ. ಸಕಲ ವಿಧದಲ್ಲಿ ಆತನು ನನ್ನನ್ನು ನಿನ್ನನ್ನು ಸಂತೈಸುವನಾಗಿದ್ದಾನೆ. He is the father of all comfort. All comfort. ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಆತನು ಸಂತೈಸ್ತಾನೆ. ಆತ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸ್ತಾನೆ. ನಿಮ್ಮನ್ನು ಅಂತರ್ಯದಲ್ಲಿ ಆತನು ಬಲಪಡಿಸ್ತಾನೆ. ಅಂತರ್ಯದಲ್ಲಿ ಆತ ನಿಮ್ಮನ್ನು ಚುರುಕು ಮಾಡುತ್ತಾನೆ. ನೀವು ಅಂತರ್ಯದಲ್ಲಿ ಉರಿಯುವರಾಗಿದ್ದೀರಿ. ಆತ ನಿಮ್ಮ ಮೇಲೆ ಕೃಪೆಯನ್ನು ಹೆಚ್ಚಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ವಾಕ್ಯಗಳ ಮೂಲಕ ನಮ್ಮ ಹೃದಯದಲ್ಲಿ ಮಾತಾಡಿದೆ. ನಾವು ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ನಿನ್ನ ಕೃಪಾ ವಾಕ್ಯದಲ್ಲಿ, ನಿನ್ನ ಪ್ರೀತಿಯ ವಾಕ್ಯದಲ್ಲಿ, ಜೀವ ಕೊಡುವ ವಾಕ್ಯದಲ್ಲಿ ನಾವು ಆನಂದ ಪಡುವರಾಗಿ ಹಗಲು ಇರುಳು ಅದನ್ನೇ ಧ್ಯಾನ ಮಾಡುವರಾಗಿದೆ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗುವುದೇ ಇಲ್ಲ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು. ನಾವು ಬೆಳೆಯುವರಾಗಿದ್ದೇವೆ. ನಾವು ವಿಸ್ತರಿಸಲ್ಪಡುವರಾಗಿದ್ದೇವೆ. ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ. ಸಾಮರ್ಥ್ಯದಲ್ಲಿ ನಡೆಯುವರಾಗಿದ್ದೇವೆ. ನಮ್ಮ ಆಸೆ ಬಯಕೆ ಎಲ್ಲ ನೀನಾಗಿದ್ದೆ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಲಾರ್ಡ್. ಪ್ರತಿಯೊಬ್ಬರು ಅಂತರ್ಯದಲ್ಲಿ ಬಲ ಹೊಂದಲಿ. ಪ್ರತಿಯೊಬ್ಬರ ದೇಹಗಳು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಯಾರು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಅವರು ಕೂಡ ಕಂಫರ್ಟ್ ಆಗಲಿ. ಯಾರು ಸೆಲ್ ಗ್ರೂಪ್ ಆಗಿ ಚರ್ಚ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಅವರ ಮೇಲಿನ ಕೃಪೆ ಬಿಡುಗಡೆ ಆಗಲಿ. ಅವರು ಸಂತೈಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಐ ರಿಲೀಸ್ ಯುವರ್ ಏಂಜಲ್ಸ್. ಎಲ್ಲರಿಂದ ಅವರಿಗೆ ಶುಭ ಉಂಟಾಗಲಿ. ಕೇಳಿದ ಮಾತುಗಳು ಪುನಃ 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 ಅವರ ಅಂತರದಲ್ಲಿ ಅದು ಮಾತಾಡಲಿ. ಥ್ಯಾಂಕ್ ಯು ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹೇಳುವ ಹಾಲೆಲೂಯಾ. ಓಕೆ, ನಾವು